ಹರೇ ರಾಮ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿ ಪ್ರಸನ್ನ ಮನಸಸ್ತೆ ಮೇ ಸತ್ಯಾಂ ಕುರ್ವಂತು ಭಾರತಿ. ನಿನ್ನೆ ನಿಮಗೆ ತ್ರಿಸ್ಫುಟದ ಬಗ್ಗೆ ಹೇಳಿದ್ವಲ್ವ. ತ್ರಿಸ್ಫುಟ, ಚತುಸ್ಫುಟ, ಪಂಚಸ್ಫುಟ ಅಂತೆಲ್ಲ ಹೇಳಿದ್ವಲ್ವ. ಅದಕ್ಕೆ ಅದನ್ನು ಕೋಷ್ಟಕದ ರೀತಿ ಮಾಡಿದೆ. ಅದನ್ನೊಂದು ಸತಿ ನೋಡಿಕೊಂಡು ಮುಂದಕ್ಕೆ ಹೋಗೋದಷ್ಟೇ. ವಿಷಯಗಳೆಲ್ಲ ಹೇಳಿರೋವಂಥದ್ದೇ, ಹೊಸ್ತೇನೂ ಇಲ್ಲ. ಆದರೆ ಕೋಷ್ಟಕದ ರೂಪ, ಆ ರೂಪದಲ್ಲಿ ನೋಡ್ಬೋದು ನೀವು ಅದನ್ನು. ಎಲ್ಲ ಇದೆ ಇಲ್ಲೇ. ತ್ರಿಸ್ಫುಟ, ಚತುಸ್ಫುಟ, ಪಂಚಸ್ಫುಟ. ಸ್ಫುಟದ ಬಗ್ಗೆ ಕಲ್ಪನೆ ಬಂದಿದೆ ಅಲ್ವಾ ನಿನ್ನೆ. ಸ್ಫುಟ ಅಂದರೆ ಗ್ರಹಗಳ ನಿರ್ದಿಷ್ಟವಾದ ಸ್ಥಾನ ಅಂತ. ಒಂದು ರಾಶಿಯನ್ನು 30 ಭಾಗ ಮಾಡ್ತಾರಲ್ವಾ. 30 ಭಾಗದಲ್ಲಿ ಎಲ್ಲಿದೆ ಅಂತ, ಭಾಗ ಅಂತ ಕರೀತಾರೆ ಅದನ್ನು. ಆಮೇಲೆ ಆ ಭಾಗದಲ್ಲಿ ಎಲ್ಲಿದೆ ಅಂತ, 31 ಭಾಗದಲ್ಲಿ ಒಂದು ಗ್ರಹ ಇದೆ ಅಂದರೆ ಆ ಭಾಗದಲ್ಲಿ ಎಲ್ಲಿದೆ ಅಂತ ಕಲೆ ಅದು. ಅಲ್ಲಿಂದಲೂ ಮತ್ತೆ ಪುನಃ ಎಲ್ಲಿದೆ ಅದನ್ನು ಮತ್ತೆ ಭಾಗ ಮಾಡಿ ನೋಡ್ತಾರೆ. ಅದನ್ನು ವಿಗಳಿಗೆ ಅಂತಲೋ ವಿಕಲೆ ಅಂತಲೋ ಆ ರೀತಿಯಲ್ಲಿ ಕರೀತಾರೆ ಅದನ್ನು. ಆಗೇನಾಗುತ್ತೆ ಅಂದರೆ ಈಗ ರಾಶಿಯಲ್ಲಿ 30 ಭಾಗ ಇದೆ ಅಂತ ಅಂದ್ಕೊಳ್ಳಿ ನೀವೀಗ. ಉದಾಹರಣೆಗೆ ಮೇಷರಾಶಿಯಲ್ಲಿ 16 ಅಂದರೆ 16ನೇ ಭಾಗದಲ್ಲಿದ್ದಾನೆ ಆ ಗ್ರಹ ಅಂತ. 16 ಆದಮೇಲೆ ಅದರಲ್ಲಿ ಎಷ್ಟನೇ ಭಾಗ ಅಂತ ಪುನಃ ಅಂತ ಆ ತರಹ ಬರುತ್ತೆ ಅಂತ. ಅದರಲ್ಲಿ ಹೀಗೆ 2, 3 ಎಲ್ಲ ಬರುತ್ತೆ. ಅದರಲ್ಲಿ ಸಂಖ್ಯೆ ಬರುತ್ತೆ. ಯಾಕಿಷ್ಟು ಹೇಳಿದ್ವು ಅಂದರೆ ಸಂಖ್ಯೆ ಬರೋದ್ರಿಂದಾಗಿ ಕೂಡ್ಸೋಕೆ ಬರುತ್ತೆ ಅದನ್ನು ಅಂತ. ನಾನು ನಿಮ್ಗೇನು ಹೇಳಿದ್ವು ನಿನ್ನೆ, ಲಗ್ನಸ್ಫುಟ, ಚಂದ್ರಸ್ಫುಟ, ಮಾಂದಿಸ್ಫುಟ 3 ಸೇರಿದರೆ ತ್ರಿಸ್ಫುಟ. ಆ ಶಬ್ದನೇ ಹೇಳುವಾಗ ತ್ರಿಸ್ಫುಟ ಅಂತ. ಈ 3 ಸಂಖ್ಯೆ ಬರೋದ್ರಿಂದ, ಲಗ್ನಸ್ಫುಟ, ಚಂದ್ರಸ್ಫುಟ ಇದೆಲ್ಲ ಸಂಖ್ಯೆ ಬರೋದ್ರಿಂದ ಆ ಸಂಖ್ಯೆಗಳನ್ನು ಕೂಡಿಸಿದಾಗ ಒಂದು ಸಂಖ್ಯೆ ಬರುತ್ತೆ ಮತ್ತೆ ಅದೇ ತ್ರಿಸ್ಫುಟ ಅಂತ. ನಿಮಗೆ ಆ ವಿಷಯ ಸ್ಫುಟ ಆಗಲಿ ಅಂತ ಇನ್ನೊಂದು ಸತಿ ಇವತ್ತು ಇದೆಲ್ಲ ಮಾಡ್ತಿರೋದು. ಒಂದೊಂದೇ ಬೇರೆ ತೋರಿಸುವ ಕೋಷ್ಟಕಗಳನ್ನು ಇನ್ನು ಹತ್ತದಲ್ಲಿ ಗೊತ್ತಾಗುತ್ತಾರೆ. ದೊಡ್ಡದಾಗಿ ಕಂಡ್ರೆ ಹೆಚ್ಚು ಅರ್ಥ ಆಗ್ಬೋದು ಅಂತ, ಹೆಚ್ಚು ಸ್ಪಷ್ಟ ಆಗ್ಬೋದು ಅಂತ. ನಿನ್ನೆ ನಿಮ್ಗೆ ಕಷ್ಟ ಆಯ್ತಾ ಅದು? ಈ ಸ್ಫುಟದ ವಿಚಾರ ಕಷ್ಟ ಆಯ್ತಾನ? ತೋರಿಸು, ಉಳಿದ ಕೋಷ್ಟಕಗಳನ್ನು ತೋರಿಸು. ಚತುಸ್ಫುಟದಲ್ಲಿ ಯಾವುದು ಸೇರಿದೆ ಹೆಚ್ಚುವರಿಯಲ್ಲಿ? ರವಿಸ್ಫುಟ ಸೇರಿದೆ ಅಂತ. ತ್ರಿಸ್ಫುಟ, ಚತುಸ್ಫುಟ ಸುಮ್ಮನೆ ಶಬ್ದಗಳಲ್ಲ ಅದು. 3 ಸ್ಫುಟ ಸೇರಿದ್ರಿಂದ ತ್ರಿಸ್ಫುಟ, ಅದು 4 ಸ್ಫುಟ ಸೇರಿದ್ರಿಂದ ಚತುಸ್ಫುಟ ಅಂತ. ಮುಂದಿನ ತೋರಿಸು. ಪಂಚಸ್ಫುಟ. ಪಂಚಸ್ಫುಟ ಇದು. ರಾಹು ಸೇರಿದೆ ಇದರಲ್ಲಿ, ಇದು ಪಂಚಸ್ಫುಟ. ಇದೊಂಚೂರು ನಿಮಗೆ ಸುಲಭ ಮಾಡಿಕೊಡುತ್ತೆ ನಮ್ಮ ಭಾವನೆ. ಈ ರೀತಿ ತೋರಿಸಿದಾಗ ಒಂದು ಸ್ವಲ್ಪ ಸುಲಭ ಅನಿಸೋ ಹಾಗಾಗತ್ತೆ ಅಂತ. ವಿಷಯ ಅದೇ, ಏನು ವ್ಯತ್ಯಾಸ ಇಲ್ಲ. ಇನ್ನು ಸೂಕ್ಷ್ಮ ತ್ರಿಸ್ಫುಟ ಅಂತ ಇನ್ನೊಂದು. ತ್ರಿಸ್ಫುಟ ಮತ್ತು ಸೂಕ್ಷ್ಮ ತ್ರಿಸ್ಫುಟ ಅಂತ. ಸೂಕ್ಷ್ಮ ತ್ರಿಸ್ಫುಟ ಯಾಕೆ ಉಪಯೋಗ ಮಾಡ್ತಾರೆ ಅಂದರೆ ಆಪತ್ತಿನ ಸಲುವಾಗಿ ಯೋಚನೆ ಮಾಡೋಂಥದ್ದು. ಸೂಕ್ಷ್ಮ ತ್ರಿಸ್ಫುಟದಲ್ಲಿ ಮಾಂದಿ ಆಯಿತು ಅಂದರೆ ದೈವಜ್ಞನಿಗೆ ದೋಷ ಅಂತ ಹೇಳಿರೋಂಥದ್ದು ಇದರಲ್ಲೇ ಸೂಕ್ಷ್ಮ ತ್ರಿಸ್ಫುಟದಲ್ಲೇ. ಅದು ಬೇರೆ ಪಾಪಗ್ರಹಗಳ ಉದಯ ಆದರೆ ಪೃಚ್ಛಕ, ಅವನ ಪೈಕಿಯವರು ಅವರಿಗೆಲ್ಲ ತೊಂದರೆ ಆಗ್ಬೋದು. ಮಾಂದಿ ಉದಯ ಆಯಿತು ಅಂದರೆ ದೈವಜ್ಞನಿಗೆ ತೊಂದರೆ ಆಗತ್ತೆ ಅಂತ ಅಂಥದ್ದೇದು. ಪ್ರಾಣಸ್ಫುಟ, ದೇಹಸ್ಫುಟ, ಮೃತ್ಯುಸ್ಫುಟ ಈ 3 ಸೇರಿದರೆ ಸೂಕ್ಷ್ಮ ತ್ರಿಸ್ಫುಟ. ಈಗ ಬರೋ ಪ್ರಶ್ನೆ, ಪ್ರಾಣಸ್ಫುಟ ಅಂದರೆ ಏನು, ದೇಹಸ್ಫುಟ ಅಂದರೆ ಏನು, ಅದು ಹೇಗೆ ಬರುತ್ತೆ, ಮೃತ್ಯುಸ್ಫುಟ ಅಂದರೆ ಅದನ್ನು ಕಂಡು ಹಿಡಿಯೋದು ಹೇಗೆ ಅಂದರೆ ಅದಕ್ಕೆ ಮತ್ತೊಂದು ಕೋಷ್ಟಕ ಇದೆ. ಅದಕ್ಕೆ ಕಾಣಿಸುತ್ತಾ?
ಲಗ್ನಸ್ಫುಟವನ್ನು ಹೇಳಿ. ಲಗ್ನಸ್ಫುಟವನ್ನು ಗುಣಿಸಿ. ಲಗ್ನಸ್ಫುಟವನ್ನು 5ರಿಂದ ಗುಣಿಸಿ. ಚಂದ್ರಸ್ಫುಟ ಅದು ಪ್ರಾಣಸ್ಫುಟ, ಇದು ದೇಹಸ್ಫುಟ. ಮುಂದಿನದು ಮೃತ್ಯುಸ್ಫುಟ. ಎಲ್ಲ ಕಡೆ ಮಾಂದಿ ಒಂದಿದೆ ಅಲ್ವಾ? 3ರಲ್ಲೂ ಮಾಂದಿ ಇದೆ ನೋಡಿ. ಅದೇ ಮಾಂದಿ ಇದ್ರೇ ಅದೇ ಮೃತ್ಯು ಬರುತ್ತೋ ಬರೋದಿಲ್ವೋ, ಮೃತ್ಯುವಿಗೆ ಇರೋಂಥದ್ದು ಮಾಂದಿ ಮುಖ್ಯವಾಗಿ. ಹಾಗಾಗಿ ಮೃತ್ಯುವಿಗೆ ಸಂಬಂಧಪಟ್ಟಂಥ ವಿಷಯ ಆಗುತ್ತೆ ಅದು. ಆಗ ಮಾಂದಿ ಪಾತ್ರ ಇದ್ದೇ ಬಿಟ್ಟಿದೆ ಎಲ್ಲ ಕಡೆಗೂ ಇಲ್ಲಿ ಅಂತ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ವಿವರ ಇದೆ ನೋಡಿ. ದೇಹಾಧಿಕ್ಯ ರೋಗ ಶಮನ, ಪ್ರಾಣಾಧಿಕ್ಯ ರೋಗ ವೃದ್ಧಿ, ಮೃತ್ಯುವಿನ ಆಧಿಕ್ಯ ಮೃತ್ಯು. ದೇಹಾಧಿಕ್ಯ ಅಂದರೆ ಏನು? ಈ 3 ಸ್ಫುಟಗಳಲ್ಲಿ ದೇಹಸ್ಫುಟ ಅಧಿಕವಾಗಿ ಬಂದರೆ ಅಂತ. 3 ಸ್ಫುಟಗಳಲ್ಲಿ ದೇಹಸ್ಫುಟ ಅಧಿಕವಾಗಿ ಬಂದರೆ ರೋಗ ಶಮನ, ಆರೋಗ್ಯ ಪ್ರಾಪ್ತಿ. ಅದೇ ಪ್ರಾಣಸ್ಫುಟ ಜಾಸ್ತಿ ಬಂತು ಅಂದರೆ ರೋಗ ವೃದ್ಧಿ ಆಗತ್ತೆ ಅಂತ, ಅಥವಾ ರೋಗ ದೀರ್ಘ ಆಗತ್ತೆ ಅಂತ, ಬೇಗ ಗುಣ ಆಗೋದಿಲ್ಲ ಅಂತ. ಮೃತ್ಯುವಿನ ಅದಕ್ಕೆ ಬಂದರೆ ಸಮಸ್ಯೆ ಪರಿಹಾರ ಆಗುತ್ತೆ ಪೂರ್ತಿ. ಅಂದರೆ ಸಮಸ್ಯೆ ಜೊತೆಗೆ ವ್ಯಕ್ತಿಯೇ ಪರಿಹಾರ ಆಗ್ತಾನೆ, ಏನು ಉಳಿಯೋದಿಲ್ಲ ಮತ್ತೇನು ಅಂತ. ಹಾಗಾಗಿ ಮೃತ್ಯುಸ್ಫುಟ ಹೆಚ್ಚು ಬಂದಾಗ ವಿನಾಶ ಅಂತ. ಇಷ್ಟು ನಿನ್ನೆಯ ಪಾಠದ ಮೆಲುಕು ಅದು ಅಂತ. ನಿನ್ನೆ ನಿಮಗದು ಅರ್ಥ ಆಗದೆ ಇದ್ರೆ ಅಂತ. ಅನೇಕರ ಅಭಿಪ್ರಾಯ ಇದೆ, ಜಾಸ್ತಿ ಆಗ್ತಾ ಇದೆ ನಿಮಗಿದು, ಜೀರ್ಣ ಆಗೋದು ಕಷ್ಟ, ಇಷ್ಟಿಷ್ಟು ಮಾಡಿದರೆ ಹೇಗೆ ಅಂತ ಅಭಿಪ್ರಾಯ. ಅನೇಕರು ದೈವಜ್ಞರುಗಳು ಕೆಲವು ಅಭಿಪ್ರಾಯ ಹೇಳ್ತಾ ಇದ್ದಾರೆ ಹೊರಗಡೆಯಿಂದ. ಆದರೆ ನಮಗೇನು ನಿಮ್ಮ ಮೇಲೆ ಒಂದು ಕಾನ್ಫಿಡೆನ್ಸ್, ನೀವು ಹೇಗಾದ್ರು ಜೀರ್ಣ ಮಾಡ್ಕೊಳ್ತೀರಿ ಅದನ್ನು ಅಂತ. ಜೀರ್ಣ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಪುನಃ ಬಂದಾಗ ನೀವು ಅದನ್ನು ದೃಢ ಮಾಡ್ಕೊಳ್ಬೇಕು ಅದನ್ನು ಅಂತ. ಒಂದು ವಿಷಯ ಪುನಃ ಬರ್ಬೋದು, ನಿನ್ನೆ ವಿಷಯ ಇವತ್ತು ಪುನಃ ಬಂತು ನೋಡಿ, ದೃಢ ಮಾಡಿದ ಹಾಗೆ ಅದು ಅಂತ. ಇನ್ನು ಪ್ರಾರಂಭ ಮಾಡೋಣ. ಆಶ್ರಯ ಫಲ ಪ್ರಾರಂಭ ಮಾಡೋಕ್ಕಿರೋಂಥದ್ದು. ಆಶ್ರಯ ಫಲ ಅಂದರೆ ಒಂದು ಗ್ರಹ ಎಲ್ಲಿ ಆಶ್ರಯ ಪಡ್ಕೊಂಡಿದೆ ಅದರಿಂದಾಗಿ ಬರುವಂಥ ಫಲಗಳು ಅಂತ. ಎಲ್ಲಿ ಆಶ್ರಯ ಪಡ್ಕೊಂಡಿದೆ ಅಂದರೆ ಯಾವ ರಾಶಿಯಲ್ಲಿದೆ ಅಂತ. 2 ವಿಷಯ ನೀವು ಮನಸ್ಸಲ್ಲಿಟ್ಕೊಳ್ಬೇಕು. ಆಶ್ರಯ ಫಲ ಒಂದು, ಭಾವಫಲ ಇನ್ನೊಂದು. ಈಗ ಸೂರ್ಯ ನಿಮ್ಮ ಜಾತಕದಲ್ಲಿ ಯಾವ ರಾಶಿಯಲ್ಲಿದ್ದಾನೆ ಅದಕ್ಕೊಂದು ಫಲ ಇದೆ. ಆಮೇಲೆ ಎಷ್ಟನೆಯ ಭಾವದಲ್ಲಿದ್ದಾನೆ ಅದಕ್ಕೊಂದು ಫಲ ಇದೆ. ಎಷ್ಟನೇ ಭಾವದಲ್ಲಿದ್ದಾನೆ ಅಂದರೆ ಅದು ಮೇಷಾದಿ ಆಗಿರೋದಿಲ್ಲ, ಅದು ಆಗಿರಬೇಕು ಅಂತಿಲ್ಲ. ಅದು ನಿಮ್ಮ ಲಗ್ನ ಯಾವುದು, ನಿಮ್ಮ ಸಿಂಹ ಲಗ್ನ ಆಗಿರ್ಬೋದು, ಕನ್ಯಾ ಲಗ್ನ ಆಗಿರ್ಬೋದು, ಮಕರ ಲಗ್ನ ಆಗಿರ್ಬೋದು, ಧನುರ್ ಲಗ್ನ ಆಗಿರ್ಬೋದು. ಅಲ್ಲಿಂದ ಲೆಕ್ಕ ಹಾಕಿದರೆ ರವಿ ಎಷ್ಟನೇ ಮನೆಯಲ್ಲಿದ್ದಾನೆ ಅದು ಭಾವಫಲ. ಆಶ್ರಯ ಫಲ ಅಂದರೆ ಅದಕ್ಕೆ ಈ ಲಗ್ನ ಭಾವ ಯಾವುದೂ ಸಂಬಂಧ ಇಲ್ಲ, ಅದಕ್ಕೆ ಎಲ್ಲಿದ್ದಾನೆ ಅಂತಷ್ಟೇ, ಯಾವ ರಾಶಿಯಲ್ಲಿದ್ದಾನೆ ಅಂತಷ್ಟೇ. ಅದನ್ನು ಶುರು ಮಾಡ್ತೀವಿ. ಒಂದು ರಾಶಿಯಲ್ಲಿ ಒಂದು ಗ್ರಹ ಸಂಚಾರ ಮಾಡಿದಾಗ ಬರುವಂಥ ಫಲ ಅಂತ. 3 ಕಡೆ ಅಪ್ಲೈ ಮಾಡ್ಬೇಕು ನೀವು ಇದನ್ನು. 3 ಕಡೆಗೆ, ಕೆಲವು ಗ್ರಹಗಳಿಗೆ ಇನ್ನೂ ಜಾಸ್ತಿ ಆಗ್ಬೋದು. ಈಗ 3 ಕಡೆ ಅಂದರೆ ಹೇಗೆ? ಈಗ ರವಿ ಎಲ್ಲಿದ್ದಾನೆ, ರವಿ ಆಗಲಿ ಯಾವುದೇ ಗ್ರಹ ಆಗಲಿ, ಯಾವ ಗ್ರಹದ ಬಗ್ಗೆ ಹೇಳ್ತೀವೋ ಎಲ್ಲಿದ್ದಾನೋ ಅಲ್ಲಿಗೂ ಈ ಫಲ ಅಪ್ಲೈ ಆಗುತ್ತೆ. ಯಾವ ನವಾಂಶದಲ್ಲಿದ್ದಾನೆ ಅಲ್ಲೂ ಅಪ್ಲೈ ಆಗುತ್ತೆ. ಇದು ಹೇಳಿದ ವಿಷಯ, ಯಾವ ನವಾಂಶದಲ್ಲಿದ್ದಾನೆ ಅಲ್ಲೂ ಅಪ್ಲೈ ಆಗುತ್ತೆ. ಎಲ್ಲಿ ದೃಷ್ಟಿ ಇದೆ ಅಲ್ಲಿಗೂ ಅಪ್ಲೈ ಆಗುತ್ತೆ. ಹಾಗೆ ಚಿಂತನೆ ಮಾಡ್ತಾರೆ. ಚಿಂತನೆ ಮಾಡೋ ಯೋಗಿ ದೃಷ್ಟಿ ಫಲಂ ವಾಚ್ಯಂ ದುಷ್ಟೋ ಯೋಗ ಫಲಂ ತತ ಅಂದಾಗೆ, ದೃಷ್ಟೋ ಯೋಗ ಫಲಂ ವಾಚ್ಯಂ ಯೋಗ ದೃಷ್ಟಿ ಫಲಂ ಅಂದಹಾಗೆ ದೃಷ್ಟಿ, ಯೋಗ, ಅಂಶ ಈ 3 ಕೂಡ ಒಂದು ಗ್ರಹದ ಪ್ರೆಸೆನ್ಸ್. ಅದು ಈಗ ಈ 3 ರೀತಿಯಿಂದ ತಮ್ಮ ಪ್ರೆಸೆನ್ಸ್ ಕೊಡ್ತವೆ ಅಂತ ಗ್ರಹಗಳು ಅಂತ. ದೃಷ್ಟಿ, ಯೋಗ ಮತ್ತು ಅಂಶ ಅಂತ. ಈ ದೃಷ್ಟಿಯಲ್ಲಿ ಕೆಲವು ಗ್ರಹಗಳಿಗೆ ಒಂದಕ್ಕಿಂತ ಹೆಚ್ಚು ದೃಷ್ಟಿ ಇದೆ, ಅವ್ರ ಪ್ರೆಸೆನ್ಸ್ ಜಾಸ್ತಿ ಅಂತ ಗ್ರಹಗಳಿದ್ದು ಅಂತ. ಉದಾಹರಣೆಗೆ ಗುರು ಅಂತ ಅಂದ್ಕೊಳ್ಳಿ ನೀವು. ಗುರು ಎಲ್ಲಿದ್ದಾನೋ ಅಲ್ಲಿ ಫಲ, ಗುರು ಯಾವ ನವಾಂಶದಲ್ಲಿದ್ದಾನೋ ಅಲ್ಲಿ ಫಲ. ಆಮೇಲೆ 3 ಕಡೆ ನೋಡ್ತಾನೆ.
ಅಲ್ಲಿ ಫಲ ಅಂದರೆ 5 ರಾಶಿಗಳಲ್ಲಿ ಗುರುವಿನ ಪ್ರೆಸೆನ್ಸ್ ಬರುತ್ತೆ ಅಂತ. ಗುರು ಅಂತ ಒಂದು ಗ್ರಹ ನೀವು ಹೇಳಿದ್ರು ಕೂಡ 5 ಕಡೆ ಗುರುವಿನ ಪ್ರೆಸೆನ್ಸ್ ಬರುತ್ತೆ ಅಂತ. ಅಲ್ಲಲ್ಲಿ ಫಲಗಳನ್ನು ಚಿಂತನೆ ಮಾಡಬೇಕು ನಾವು ಅಂತ. ಫಲ ಕೊಡ್ತಾನೆ ಅಲ್ಲಲ್ಲಿ ಅಂತ. ರೀತಿ ಬೇರೆ ಇರುತ್ತೆ, ಸ್ಥೂಲವಾಗಿ ಕೊಡ್ಬೋದು, ಸೂಕ್ಷ್ಮವಾಗಿ ಕೊಡ್ಬೋದು, ಕೆಲವು ಕಡೆಗೆ ಅದು ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರ್ಬೋದು, ಆದರೆ ಅಲ್ಲೂ ನೀವು ಚಿಂತನೆ ಮಾಡ್ಬೋದು ಅಂತ. ಹಾಗಾಗಿ ಸ್ಥಿತಿ, ನವಾಂಶ, ದೃಷ್ಟಿ ಅಂತ 3 ಕಡೆಗೆ ಅಪ್ಲೈ ಮಾಡಿ ಇದನ್ನು ಅನ್ನೋದೊಂದು ಸಾಮಾನ್ಯ ಸೂಚನೆ. ನಿಮ್ಮ ಜಾತಕದನ್ನು ನೀವು ಚಿಂತನೆ ಮಾಡ್ಕೋಬೋದು, ಬೇರೆಯವ್ರ ಜಾತಕದನ್ನು ಕೂಡ ಚಿಂತನೆ ಮಾಡ್ಬೋದು. ಆದರೆ ಒಂದು ಅಂದರೆ ಇದು ಕೇವಲ ದಿಗ್ದರ್ಶನ ಮಾತ್ರ ಇದು ಅಂತ, ಹೀಗೆ ಹೋಗುತ್ತೆ ದಿಕ್ಕು ಅಂತ. ಇಷ್ಟಕ್ಕೆ ಮುಗೀತು ಅಂತ ಅನ್ಕೋಬೇಡಿ. ಸ್ವಲ್ಪ ಫಲಗಳನ್ನ ಹೇಳಿದ್ದಾರೆ ಇಲ್ಲಿ ವರಾಹಮಿಹಿರರು. ಇನ್ನೂ ತುಂಬ ಇದೆ ಫಲಗಳು, ಬೇರೆ ಗ್ರಂಥಗಳಲ್ಲಿ ತುಂಬ ಫಲಗಳನ್ನ ಹೇಳಿದ್ದಾರೆ. ಮತ್ತು ಚಿಂತನೆ ಮಾಡಿದರೆ ತುಂಬ ಬೇರೆ ಬೇರೆ ಫಲಗಳು ಬರುತ್ತೆ, ಸಿಗುತ್ತೆ ಅಂತ. ಈ ನಾಡಿ ಬಗ್ಗೆ ನಾವು ಗಮನಿಸ್ತಾ ಇದ್ದೀವಿ, ಶ್ವಾಸದ ಬಗ್ಗೆ ನಾವು ಗಮನಿಸ್ತಾ ಇದ್ದೀವಿ. ಈಗ ಶ್ವಾಸ ಪ್ರತಿಕೂಲ ಆದರೆ ಆ ಗ್ರಹದ ಸ್ವಭಾವಕ್ಕೆ ತಕ್ಕಂತೆ ತೊಂದರೆಗಳು ಬರುತ್ತೆ ಆ ದಿವಸ. ಪುಸ್ತಕದಲ್ಲಿರೋದಲ್ಲ ಇದು, ಅನುಭವದ ವಿಷಯ. ಶ್ವಾಸ ಪ್ರತಿಕೂಲ ಆದರೆ ಆ ಗ್ರಹಕ್ಕೆ ಸಂಬಂಧಪಟ್ಟಂತೆ ತೊಂದರೆಗಳೇನು ಬರ್ಬೋದು ಅಂಥದ್ದು ಬರುತ್ತೆ ಅಂತ. ಈಗ ಬುಧವಾರ ಶ್ವಾಸ ಪ್ರತಿಕೂಲ ಆಯಿತು ಅಂದರೆ ಬುಧ ವಾದ ವಿವಾದ ಕಾರಕ. ಈಗ ಒಂದು ಕೋರ್ಟ್ ವಿಚಾರ ಇದ್ದರೆ ಬುಧ ಕಾರಕ ಅದಕ್ಕೆ ಅಂತ. ಅಂಥ ವಿಷಯಗಳಲ್ಲಿ ಅನುಕೂಲ ಪ್ರತಿಕೂಲಗಳು ಬರ್ಬೋದು ಅಂತ. ಉದಾಹರಣೆಗೆ ಹೇಳ್ತಾ ಇರೋದು ಶನಿ ಅಂತ ಅಂದ್ಕೊಳ್ಳಿ ನೀವು, ನೋವುಗಳು ಅಂತ ಶನಿ ಅಂದರೆ ಅಂತ, ಅಲ್ಲಿ ಬರ್ಬೋದು ಅಂತ ತೊಂದರೆ ಅಂತ. ಹಾಗೆ ಒಂದೊಂದು ಗ್ರಹ ಕೂಡ ತುಂಬ ಕನೆಕ್ಟೆಡ್. ನಾವು ಅದನ್ನು ಎಷ್ಟರ ಮಟ್ಟಿಗೆ ಗಮನಿಸ್ತಾ ಇದ್ದೀವಿ ಅಂದರೆ ಆ ಗ್ರಹದ ಕಾರಕತ್ವದ ವಿಚಾರ ಎಲ್ಲ ಅಪ್ಲೈ ಆಗುತ್ತೆ. ಸುಮ್ಮನೆ ನಾಡಿ ಅಂತಂದು ಒಂದು ಮಾತ್ರಕ್ಕಾಗಿಲ್ಲ ಅಂತ. ಈ ಗ್ರಹಸ್ಥಿತಿ ಪೂರ್ತಿ ಬರುತ್ತೆ ಅದರಲ್ಲಿ ಅಂತ. ಒಂದು ಗುರುವಿನ ಶ್ವಾಸ ಅನುಕೂಲ ಇದ್ದರೆ ಪ್ರತಿಕೂಲ ಇದ್ದರೆ ಅದನ್ನು ನಡೆಯೋ ಘಟನೆಗಳೆಲ್ಲ ಗುರುವಿಗೆ ಸಂಬಂಧಪಟ್ಟಂತೆ ನಡೆಯುತ್ತೆ ಅಂತ, ಗುರುವಿನ ಕಾರಕತ್ವಕ್ಕೆ ಸಂಬಂಧಪಟ್ಟಂತೆ ನಡೆಯುತ್ತೆ ಅಂತ. ಇದು 100ಕ್ಕೆ 99 ಅಲ್ಲ, 100ಕ್ಕೆ 100 ಸರಿ ಬರುತ್ತೆ ಇದು ಅಂತ. 100ಕ್ಕೆ 100 ಸರಿ ಬರುತ್ತೆ ಶ್ವಾಸದ ವಿಚಾರದಲ್ಲಿ. ರಾತ್ರಿ ಶ್ವಾಸ ಸರಿ ಇದ್ದರೆ ಸಾಮಾನ್ಯವಾಗಿ ಬೆಳಗ್ಗೆ ಶ್ವಾಸ ಸರಿ ಬರುತ್ತೆ. ಇದನ್ನು ಪ್ರಯೋಗ ಮಾಡಿ ನೋಡಿ. ಬೇರೆ ಬೇರೆಯವ್ರಿಗೆ ಬೇರೆ ರೀತಿ ಆಗಲೂಬಹುದು ಇದು. ಕೆಲವೊಮ್ಮೊಮ್ಮೆ ಶ್ವಾಸ ಬೇರೆ ಇದ್ದರೂ ಸಂಜೆ ಬೇರೆ ಇದ್ದರೂ ಬೆಳಗ್ಗೆ ಅನುಕೂಲ ಆಗೋದು ನೋಡಿದ್ದೀವಿ ನಾವು. ಆದರೆ ಸಾಮಾನ್ಯವಾಗಿ ನಿಮಗೆ ಬೆಳಗ್ಗೆ ಶ್ವಾಸ ಅನುಕೂಲ ಬರಬೇಕು ಅಂದರೆ ರಾತ್ರಿ ಶ್ವಾಸ ಸರಿ ಇಟ್ಕೋಬೇಕು. ಆಪೋಸಿಟ್ ಶ್ವಾಸ ಇರಬೇಕು. ರಾತ್ರಿ ಪಿಂಗಲ ಇದ್ದರೆ ಬೆಳಗ್ಗೆ ಎಡ ಬರುತ್ತೆ, ರಾತ್ರಿ ಇಡ ಇದ್ದರೆ ಬೆಳಗ್ಗೆ ಪಿಂಗಲ ಬರುತ್ತೆ. ಯಾವಾಗ ತಕ್ಕಷ್ಟು ವಿಶ್ರಾಂತಿ ಮಾಡಿದಾಗ ಅಂತ. ನೀವು 2 ತಾಸು ವಿಶ್ರಾಂತಿ ಮಾಡಿ ಎದ್ಕೊಂಡು ಬರಲಿಲ್ಲ ಅಂದರೆ ಬರೋದಿಲ್ಲ ಅದು. ಯಾಕೆಂದರೆ ಬಾಡಿ ಹೇಳ್ತಾ ಇದೆ ಅಷ್ಟಾಗಿಲ್ಲ ಅಂತ, ಸಾಲದು ವಿಶ್ರಾಂತಿ ಅಂತ. ಹಾಗಾಗಿ ಸಾಮಾನ್ಯವಾಗಿ ಒಂದು ಏನು ವಿಶ್ರಾಂತಿ ಬೇಕು, ಒಂದು 6ರಿಂದ 8 ತಾಸಿನ ವಿಶ್ರಾಂತಿಯ ಒಂದು ಅವಧಿ ಇದೆಯಲ್ಲ, ಈ ಐಡಿಯಲ್ ಅವಧಿಯಲ್ಲಿ ವಿಶ್ರಾಂತಿ ಮಾಡಿದಾಗ ನೀವು ಇಲ್ಲಿ ರಾತ್ರಿ ನೀವು ಬೆಳಗ್ಗೆ ಇಡಬೇಕು ಅಂದರೆ ರಾತ್ರಿ ಪಿಂಗಲದಲ್ಲಿ ಮಲಗಿ ಅಂತ, ಅದೇ ಇರೋದು ಅಂತ. ಪಿಂಗಲ ಬೇಕು ಅಂದರೆ ಇಡಾದಲ್ಲಿ ಮಲಗಿ ಅಂತ. ನೀವು ಪ್ರಯೋಗ ಮಾಡಿ ನೋಡಿ, ವ್ಯತ್ಯಾಸ ಬಂದರೆ ಹೇಳಿ ನಮಗೆ. ನಾವು ಕೂಡ ಅದನ್ನು ಗಮನಿಸ್ತಾ ಇದ್ದೀವಿ ಏನಾಗುತ್ತೆ ಅಂತ. ಆದರೆ ಇದು ಈ ಥರ ಆಗುತ್ತೆ ಇದು ಅಂತ. ಮತ್ತು ಪೃಥ್ವಿ ಪರ್ಯಂತ ಆ ಶ್ವಾಸ ಸಿಗುತ್ತೆ ಅದು. ನಾವು ಮೊದಲು ಗ್ರಂಥದಲ್ಲಿ ನೋಡಿದಾಗ ನಾವೇ ಆಶ್ಚರ್ಯಪಡ್ತಾಯಿದ್ವಿ, ಎಲ್ಲಿಂದ ಬರುತ್ತಪ್ಪ ಅಷ್ಟು ಉದ್ದ ಇಲ್ಲ ಅಂತ ಬರುತ್ತೆ ಅದು. ಪೃಥ್ವಿ, ಜಲ ಇದೆಲ್ಲ ಸಿಗುತ್ತೆ ಅಂತ, ಸಿಗೋಕ್ಕೆ ಸಾಧ್ಯ ಇದೆ ಅಂತ. ಆದರೆ ನಮಗೆ ನೋಡ್ಕೋಬೇಕು, ನಮಗೆ ನೋಡುವಂಥ ಇದು ಬೇಕು, ನಮಗೆ ಸೂಕ್ಷ್ಮತೆ ಬೇಕು ನಮಗೆ ಅದು ಅಂತ. ಸಿಗುತ್ತೆ ಅದು. ಫಲ ಪಕ್ಕ ಇದು 100ಕ್ಕೆ 100 ಬರುತ್ತೆ ಫಲ, ಏನೂ ವ್ಯತ್ಯಾಸ ಇಲ್ಲ. ಈಗ ಸೂರ್ಯನಿಂದ ಪ್ರಾರಂಭ ಮಾಡೋಣ. ಸೂರ್ಯ ಮೇಷರಾಶಿಯಲ್ಲಿ ಇದ್ದರೆ ಏನು ಫಲ? ಶ್ಲೋಕ ಕಾಣ್ತಾ ಇದೆ ಅಲ್ವಾ? ಪ್ರಥಿತಶ್ಚತುರೋಟನೋಲ್ಪವಿತ್ತ ಕ್ರಿಯೆಗೆ ತ್ವಾಯುಧ ಭೃದ್ವಿತುಂಗ ಭಾಗೆ. ಅಷ್ಟು ಸಾಕು. ಕ್ರಿಯೆಗೆ ಅಂತಿದೆ. ಕ್ರಿಯಾ ಅಂದರೆ ಮೇಷರಾಶಿಗೆ ಒಂದು ಹೆಸರು ಅದು, ಕ್ರಿಯಾ ಅಂತ. ಕ್ರಿಯೆಗೆ ಅಂದರೆ ಮೇಷರಾಶಿಯಲ್ಲಿ ಸೂರ್ಯ ಸಂಚಾರ ಮಾಡ್ತಾ ಇದ್ದಾಗ ಅಂತ, ಸೂರ್ಯನ ವಿಷಯ ಇದು. ಕ್ರಿಯೆಗೆ ಏನು ಫಲ ಬರುತ್ತೆ ಅಂದರೆ ಪ್ರಥಿತಃ, ಬೇರೆ ಮಾಡಬೇಕು. ಪ್ರಥಿತಃ ಚತುರಃ ಅಟನಃ ಅಲ್ಪವಿತ್ತಃ ಆಯುಧ ಭೃತ್. ಇಷ್ಟು ಫಲ ಹೇಳಿದ್ದಾರೆ ಅದಕ್ಕೆ ವರಾಹಮಿಹಿರರು. ಪ್ರಥಿತಃ ಅಂದರೆ ಪ್ರಸಿದ್ಧಿ ಅಂತ, ಪ್ರಸಿದ್ಧನಾಗ್ತಾನೆ ಅಂತ ಸೂರ್ಯ ಮೇಷದಲ್ಲಿ ಬಂದಾಗ ಅಂತ. ಚತುರಃ ಅಂದರೆ ಚಾತುರ್ಯಗಳು ಬರುತ್ತೆ ಅಂತ, ನಾನಾ ಪ್ರಕಾರದ ಚಾತುರ್ಯಗಳು ಅವನಿಗೆ ಸಿದ್ಧಿಸ್ಬೋದು ಮೇಷರಾಶಿಯಲ್ಲಿ ಸೂರ್ಯ ಸಂಚಾರ ಮಾಡ್ತಾ ಇದ್ರೆ ಅಂತ. ಅಟನಃ ಅಂದರೆ ಓಡಾಟ ಇರುತ್ತೆ ಅಂತ, ತುಂಬ ಅಂತ ಸಂಚಾರ ಇರುತ್ತೆ ಸೂರ್ಯ ಮೇಷರಾಶಿಯಲ್ಲಿದ್ದಾಗ ಹುಟ್ಟಿದರೆ ಅಂತ. ಅಲ್ಪವಿತ್ತ ಅಂದರೆ ಸಂಪತ್ತು ಕಡಿಮೆ ಇರ್ಬೋದು,
ದೊಡ್ಡ ಧನಿಕನಾಗುವ ನಿರೀಕ್ಷೆ ಇಟ್ಕೋಬಾರದು ಅವನು ಮೇಷರಾಶಿಯವನು ಅಂತ. ಯಾಕೆಂದರೆ ಅಲ್ಪವಿತ್ತ ಅಂತಲೇ ಫಲ ಇರುವಂಥದ್ದು ಅದಕ್ಕೆ ಅಂತ. ಆಮೇಲೆ ಆಯುಧ ಭೃತ್, ಆಯುಧಧಾರಿ ಆಗ್ತಾನೆ ಅವನು, ಆಯುಧ ಪಾಣಿ ಆಗ್ತಾನೆ ಅವನು ಅಂತ. ಆಯ್ತಾ? ವಿತುಂಗ ಭಾಗಿ ಅಂತ ಒಂದು ಶಬ್ದ ಇದೆ ಅಲ್ಲಿ, ಅದನ್ನು ಬಿಡಿಸ್ಬೇಕು ಅದನ್ನು. ವಿತುಂಗ ಭಾಗಿ ಅಂತ. ವಿತುಂಗ ಭಾಗಿ ಅಂದರೆ ತುಂಗ ಅಂದರೆ ಏನು? ಉಚ್ಚ ಅಂತ. ಈ ಈ ಮೇಷರಾಶಿಯ ಸೂರ್ಯ ಉಚ್ಚಾಗ್ತಾನಲ್ವಾ, ರಾಶಿ ಉದ್ದಕ್ಕೂ ಉಚ್ಚಾಗ್ತಾನೆ ಅಂತಲ್ಲ ಅದು. ಮೇಷರಾಶಿಯಲ್ಲಿ ಅವನು ತುಂಗಾಂಶ ಅಂತ, ತುಂಗಸ್ಥಿತಿ ಮೇಷರಾಶಿಯಲ್ಲಿ ಬರುತ್ತೆ ಅಂತ. ಒಂದು ಒಂದು ಬಿಂದುವಲ್ಲಿ ಬರುತ್ತೆ ಅದು ಅಂತ, ಪರಮೋಚ್ಚ ಸ್ಥಿತಿ ಒಂದಿಷ್ಟು ದೂರದಲ್ಲಿ ಬರುತ್ತೆ ಅದು ಅಂತ. ಅದನ್ನು ಬಿಟ್ಟು ಉಳಿದ ಕಡೆಗೆ ಈ ಫಲ ಅಂತ ಹೇಳ್ತಾ ಇರುವಂಥದ್ದು. ವಿತುಂಗ ಭಾಗಿ ಅಂದರೆ ತುಂಗ ಭಾಗದ ಫಲ ಅಲ್ಲ ಇದು, ವಿತುಂಗ ಭಾಗಿ ಅಂತ. ಅದು ಪರಮೋಚ್ಚನಾಗ್ತಾನಲ್ಲ ಮೇಷರಾಶಿಯಲ್ಲಿ, ಆ ಭಾಗ ಬಿಟ್ಟು ಉಳಿದ ಕಡೆಗಳಲ್ಲಿ ಈ ಫಲ ಬರುತ್ತೆ ಅಂತ. ಮತ್ತು ಉಚ್ಚ ಆದಾಗ ಈ ಫಲಗಳು ವೃದ್ಧಿ ಆಗುತ್ತೆ. ಇಲ್ಲಿ ನೆಗೆಟಿವ್ ಫಲಗಳಿದ್ರೆ ಬರೋದಿಲ್ಲ ಅದು ಅಂತ. ಈ ಎಲ್ಲ ಕಡೆ ಈ ಸೂತ್ರ ಅನ್ವಯಿಸುತ್ತೆ, ಈ ಸೂತ್ರ ಎಲ್ಲ ಕಡೆಗೆ ಅನ್ವಯಿಸಂಥದ್ದು. ಹಾಗಾಗಿ ಉದಾಹರಣೆಗೆ ಅಲ್ಪವಿತ್ತ ಅಂತಿದೆ ಇಲ್ಲಿ. ಸೂರ್ಯ ಪರಮೋಚ್ಚನೆ ಆದರೆ ಅಲ್ಪವಿತ್ತ ಅಂತ ಆಗಬೇಕು ಅಂತಿಲ್ಲ ಅವನು ಅಂತ. ಸಂಪತ್ತು ಸಮೃದ್ಧಿ ಆಗ್ಬೋದು ಅವನಿಗೆ ಅಂತ. ಮತ್ತು ಪ್ರತಿತಃ ಚತುರಃ ಇದೆಲ್ಲ ವೃದ್ಧಿ ಆಗ್ಬೋದು ಅಂತ ಇಲ್ಲಿ ಅಂತ. ಈಗ ಸುಮ್ಮನೆ ಒಂದು ರಾಮನ ಜಾತಕದ ನೆನಪು ಮಾಡ್ಕೊಳ್ಳಿ. ರಾಮನ ಜಾತಕ, ರಾಮನ ವನವಾಸ ನೆನಪು ಮಾಡ್ಕೊಳ್ಳಿ. ನೋಡಿ, ಇದರಲ್ಲಿ ಯಾವುದಿಲ್ಲ ಅಂತ ಹೇಳಿ ನಮಗೆ ಅಂತ. ಪ್ರಥಿತಃ ಪ್ರಸಿದ್ಧಿ ಅಂತ. ಈ ವನವಾಸ ರಾಮನಿಗೆ ಪ್ರಸಿದ್ಧಿಯನ್ನು ತಂದಿತ್ತೋ ಇಲ್ವೋ ಹೇಳಿ ನೀವು? ರಾಮ ಪ್ರಸಿದ್ಧ ಆಗಿದ್ದೇ ಆ ಕಾರಣಕ್ಕೆ. ಆ ವನವಾಸ ಒಂದು ಬರದೇ ಇದ್ದಿದ್ರೆ ಅವನು ಒಬ್ಬ ರಾಜ ಆಗಿರ್ತಾ ಇದ್ದ ಅಷ್ಟೇ, ಒಂದು ಒಳ್ಳೆ ರಾಜ ಇದ್ದ ಅಂತ ಅಷ್ಟೇ ಆಗ್ತಿತ್ತು. ವನವಾಸದಿಂದಾಗಿ ತಾನೇ ಈ ಯುಗ ಯುಗವ್ಯಾಪಿ ಪ್ರಸಿದ್ಧಿ ಬಂದಿರುವಂಥದ್ದು ರಾಮನಿಗೆ ಅಂತ. ಆ ಸಂದರ್ಭಕ್ಕೆ ಹೆಚ್ಚು ಹೊಂದ್ತಾ ಇದ್ದ, ಹಾಗಾಗಿ ಅದನ್ನ ಹೇಳ್ತಾ ಇರುವಂಥದ್ದು. ರಾಮನ ಜಾತಕದಲ್ಲಿ ಮೇಷದಲ್ಲಿ ಸೂರ್ಯ, ಹಾಗಾಗಿ ಪ್ರಸಿದ್ಧಿ ಬಂದಿದೆ ತುಂಬ. ಚತುರಃ ಚಾತುರ್ಯ, ಈಗ ಯುದ್ಧ ವಿದ್ಯಾ ಚಾತುರ್ಯ, ಈಗ ಧನುಸ್ಸು ಇರಲಿ, ಖಡ್ಗ ಇರಲಿ, ಮಲ್ಲಯುದ್ಧ ಇರಲಿ, ಯಾವುದೇ ಯುದ್ಧ ವಿದ್ಯೆಯಲ್ಲಿ ಅಸಾಧಾರಣ ಚಾತುರ್ಯ ರಾಮನಿಗಿತ್ತು. ವಾಗ್ಚಾತುರ್ಯ ಇತ್ತು, ಇರಲಿಲ್ವಾ? ವಾಗ್ಚಾತುರ್ಯ. ಆಡಳಿತದ ಚಾತುರ್ಯ ಇತ್ತು. ರಾಮರಾಜ್ಯ ನಿರ್ಮಾಣ ಮಾಡಲಿಲ್ವ ರಾಮ? ಇನ್ನು ಕಲೆಗಳಲ್ಲಿ ಚಾತುರ್ಯ ಇತ್ತು. ಗಾಯನವು, ವಾದನವು, ನರ್ತನವು, ಈ ಕಲೆಗಳಲ್ಲಿ ಚಾತುರ್ಯ ಇತ್ತು. ಹಾಗಾಗಿ ಚತುರಃ ಅನ್ನೋದಲ್ಲಿ ಪೂರ್ತಿ ಅನ್ವಯ ಆಗೋದು ಕಾಣಿಸುತ್ತೆ ಅಂತ ರಾಮನ ಜಾತಕದಲ್ಲಿ ಅಂತ. ಅಟನಃ ಅಂತ, ಓಡಾಟ ಮಾಡಬೇಕಾಗತ್ತೆ ಅಂತ. ಮಾಡಿದ್ನೋ ಇಲ್ವೋ? ಎಲ್ಲಿಂದ ಎಲ್ಲಿಗೆ? ಅಯೋಧ್ಯೆಯಿಂದ ಲಂಕೆಗೆ. ಏನು ಪಕ್ಕದ ಮರಣ ಅಯೋಧ್ಯೆಯಿಂದ ಲಂಕೆ ಅಂದರೆ ಎಷ್ಟು ದೂರ ಓಡಾಟ ಅದು, ಅದು ಕಾಲ್ನಡಿಗೆ. ಅಯೋಧ್ಯೆಯಿಂದ ಶುರು ಮಾಡಿ ಲಂಕೆಯವರೆಗೆ ಕಾಲ್ನಡಿಗೆ ಅಲ್ವಾ? ಹಾಗಾಗಿ ಅಟನಃ ಅಂತ ಓಡಾಟ ಬಂತು ತುಂಬ. ಅಲ್ಪವಿತ್ತ ಅಂತ. ರಾಮ ಅಲ್ಪವಿತ್ತ ಅಲ್ಲ, ಯಾಕೆ ಲಕ್ಷ್ಮೀಪತಿ ಅವನು. ಹೇಳಿ ಕೇಳಿ, ಚಕ್ರವರ್ತಿಯ ಜ್ಯೇಷ್ಠ ಪುತ್ರ, ಯುವರಾಜ ಆಗಬೇಕಾದವನು, ಮಹಾರಾಜ ಆಗಬೇಕಾದವನು. ಅವನು ಸಂಪತ್ತನ್ನು ಎಷ್ಟು ವಿತರಣೆ ಮಾಡಿದ ವನವಾಸಕ್ಕೆ ಹೊರಡುವಾಗ ಅಂದರೆ ಧನದೋಯಥ ಅಂತ ಲಕ್ಷ್ಮಣ ವಿತರಣೆ ಮಾಡ್ತಾ ಇರ್ತಾನೆ. ಕುಬೇರನಂತ ಕಂಡ ಲಕ್ಷ್ಮಣ ವಿತರಣೆ ಮಾಡೋ ಹೊತ್ತಲ್ಲಿ ಅಂತ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ಹಾಗಾಗಿ ಅತ್ಯಂತ ದೊಡ್ಡ ರೀತಿಯಲ್ಲಿ ಸಂಪತ್ತು ರಾಮನ ಬಳಿ ಇತ್ತಪ್ಪ. ಅದು ಚಕ್ರವರ್ತಿ ಆಗುವ ಮೊದಲು ಅವನು ಸ್ವಂತದ್ದಾಗಿ ಇತ್ತು, ಚಕ್ರವರ್ತಿ ಆದಮೇಲೆ ರಾಜ್ಯದ ಸಂಪತ್ತು ಅವನದೇ ಆಗುತ್ತಲ್ಲ ಅದು. ಆದರೆ ಈ ವನವಾಸದ ಅವಧಿ ಇದೆಯಲ್ಲ, ಅಲ್ಪವಿತ್ತ ಅಂತ. ಒಂದು ಕವಡೆ ಕಾಸಿಲ್ಲ ಅಂತ, ₹1 ಇಲ್ಲ ಅಂತ. ಇವತ್ತಿನ ಕಾಲದ ಭಾಷೆಯಲ್ಲಿ ಹೇಳಬೇಕು ಅಂದರೆ 2 ಆಣೆ ಕೂಡ ಇಲ್ಲ ಅಂತ. ತಗೊಂಡೋಗಿದ್ಯಾನು ಅಯೋಧ್ಯೆಯಿಂದ ಅಂದರೆ ಆಯುಧಗಳು ಮಾತ್ರ ತಗೊಂಡೋಗಿದ್ದು ಅಂತ. ಆಮೇಲೆ ಕಠಿಣ ಕಾಜ ತಗೊಂಡೋಗಿದ್ದು, ಬುಟ್ಟಿ ಮತ್ತು ಇದು ಏನು ಗುದ್ದಲಿ ಇರುತ್ತಲ್ಲ ಅದು ಮಾತ್ರ ತಗೊಂಡೋಗಿರೋಂಥದ್ದು. ಕಾಡಲ್ಲಿ ಬೇಕಾಗತ್ತೆ ಅಂತ. ಕಠಿಣ ಕಾಜ ಮತ್ತು ಆಯುಧಗಳು ಮಾತ್ರ ಅಂತ. ಹಣ ಇತ್ತ ರಾಮನಲ್ಲಿ ವನವಾಸ ಸಮಯದಲ್ಲಿ. ಆಶ್ರಮ ಕಟ್ಟಿದ್ದು ಶ್ರಮದ ಮೂಲಕ ಕಟ್ಟಿದ್ದು ಅಷ್ಟೇ ಹೊರತು ಅಲ್ಲಿ ಹಣದ ಪಾತ್ರ ಇಲ್ಲ. ಅವ್ರಿಗೆ ಏನು ಬೇಕೋ ಕಾಡಿನ ತೊಗೋಬೇಕಾಗಿರುವಂಥದ್ದು ಹೊರತು ಅಂಗಡಿ ಇಲ್ಲ ಅಲ್ಲಿ. ಏನು ಖರೀದಿ ಮತ್ತೊಂದು ಏನೊಂದು ಇಲ್ವಲ್ಲ ಅಲ್ಲಿ. ಹಾಗಾಗಿ 14 ವರ್ಷ ಅಕ್ಷರಶಃ ಅಲ್ಪವಿತ್ತ ಅಂತ ಆ ರೀತಿಯೇ ಇದ್ದಿದ್ದ ಅವನು. ಆ ಫಲ ಬಂದಿದೆ ಅಂತ ನನ್ನ ಜೀವನದಲ್ಲಿ ಅಂತ. ಆಮೇಲೆ ಆಯುಧ ಭೃತ್, ಆಯುಧ ಪಾಣಿ ಹೋದಲ್ವ ರಾಮ. ನೀವು ಭರತನಾಟ್ಯದವ್ರು ರಾಮನನ್ನು ಹೇಗೆ ತೋರಿಸ್ತೀರಿ? ಹೀಗೆ ತೋರಿಸ್ತಿರಲ್ಲ ಸಾಮಾನ್ಯ. ಹೆಚ್ಚಾಗಿ ರಾಮ ಅಂದ ತಕ್ಷಣ ಹಿಂಗೆ ಶುರುವಾಗುತ್ತದೆ, ಕೆಳಗಿಂದ ಶುರುವಾಗುತ್ತೆ. ಹಿಂಗೆ
ಆಮೇಲೆ ಹೀಗೆ ಇದಿಲ್ಲದೆ ರಾಮ ಇಲ್ಲವೇ ಇಲ್ಲ ಅಂತ. ಭರತನಾಟ್ಯದವರು ರಾಮನನ್ನು ತೋರಿಸೋದು ಅಂದರೆ ಹೀಗೆ ಬರಲೇಬೇಕದು, ಬಂದರೆ ರಾಮ ಅದು ಅಂತ. ಏನದು? ಧನುಸ್ಸು ಅಂತ, ಕೋದಂಡ ಧನುಸ್ಸನ್ನದು ಹೇಳ್ತಾ ಇದೆ ಅದು ಅಂತ. ಹಾಗಾಗಿ ಆಯುಧ ಪಾಣಿ ಅವನು ಯಾವತ್ತೂ ಆಯುಧ. ಯಾರೊಬ್ಬರು ವ್ಯಾಖ್ಯಾನಕಾರರು ಏನು ಹೇಳಿದ್ದಾರೆ ಅಂದರೆ, ಪರಮೋಚ್ಚ ಭಾಗದಲ್ಲಿ ಅವನು ಸೂರ್ಯ ಪರಮೋಚ್ಚನಾಗಿದ್ದು ಬಿಟ್ಟರೆ ಆಯುಧ ಪಾಣಿ ಆಗೋದಿಲ್ಲ ಅವನೊಂದು ಬರೆದು ಬಿಟ್ಟಿದ್ದಾರೆ. ಆಯುಧ ಪಾಣಿ ಆಗೋದಿಲ್ಲ, ಆಯುಧ ಪಾಣಿಗಳು ಅನುಚರರು ಇರ್ತಾರೆ ಅವನಿಗೆ, ಆಯುಧ ಪಾಣಿ ಆಗೋದಿಲ್ಲ ಅಂತ. ಅದು ರಾಮನ ಜಾತಕಕ್ಕೆ ಬರೋದಿಲ್ಲ ಅದು. ಯಾಕೆಂದರೆ ಅವನು ಕೊನೆಯವರೆಗೂ ಆಯುಧ ಪಾಣಿ ಆಗಿದ್ದದ್ದು. ಕೊನೆಗೆ ಮಹಾಪ್ರಸ್ಥಾನಕ್ಕೆ ಹೋಗುವಾಗ ಕೂಡ ಪಕ್ಕದಲ್ಲಿ ಧನುಸ್ಸು ಬಂದು ಪುರುಷಾಕಾದ್ರ ಪಕ್ಕದಲ್ಲಿ ಬಂದು ನಿಂತ್ಕೊಂಡು ತಂದಿರುವಂಥದ್ದು. ಹಾಗಾಗಿ ಅದು ಬಿಟ್ಟಿದ್ದ ಸಂದರ್ಭವೇ ಇಲ್ಲ. ಆಯುಧ ಭೃತ್, ಆಯುಧ ಪಾಣಿ ಅನ್ನುವಂಥದ್ದು ಯಾವಾಗಲೂ ಅನ್ವಯ ಆಗಿರುವಂಥದ್ದು ರಾಮನಿಗೆ. ಆದರೆ ಆ ಪರಮೋಚ್ಚ ಸೂರ್ಯ ಆಗಿದ್ದರಿಂದ ಆಯುಧ ಎಂಥದ್ದು? ವೈಷ್ಣವ ಧನಸ್ಸು, ಶಿವಧನಸ್ಸು, ವೈಷ್ಣವ ಧನಸ್ಸು, ಇಂಥದ್ದನ್ನು ಅವನು ಧಾರಣೆ ಮಾಡ್ತಾನೆ ಅಂತ. ಅಥವಾ ಬಾಣಗಳು ಎಂಥವು, ಅಂಥ ಬಾಣಗಳನ್ನು ಧಾರಣೆ ಮಾಡ್ತಾನೆ ಅವನು ಅಂತ ರಾಮ. ಯಾಕೆಂದರೆ ಸೂರ್ಯ ಪರಮೋಚ್ಚ ಇದ್ದಾನೆ ಅಂತ. ಹಾಗಾಗಿ ಅಟನಹ, ಓಡಾಟ ಅಂದರೆ ಅದು ನಮ್ಮ ಹಾಗೆ ಕೆಲಸವೂ ಇಲ್ಲ ಪುರ್ಸೊತ್ತೂ ಇಲ್ಲ ಅಂತ ಅಂಥದ್ದಿರ್ತದೆ. ಕೆಲವು ಅಲ್ಲಿಂದ ಇಲ್ಲಿಗೆ ಹೋದ, ಇಲ್ಲಿಂದ ಅಲ್ಲಿಗೆ ಬಂದ. ಯಾಕೆ ಅಂತ ಗೊತ್ತಿಲ್ಲ ಅಂತ. ಅದೇ ರಾಮಭದ್ರಾಚಾರ್ಯರು ಕೊಡ್ತಾ ಇದೆ ದೃಷ್ಟಾಂತ, ಮದ್ದೂರಿಗೆ ಮಾರುಬಾಯಿ ಹೋಗಿ ಬಂದ ಹಾಗೆ ಅಂತ. ಅದು ಹೇಳಿದ್ವಲ್ಲ ಅವತ್ತು. ಮಾರುಬಾಯಿ ಅಂತ ಅವನು ಕೆಲಸದ ಆಳು. ರಾತ್ರಿ ಗಂಡ ಹೆಂಡತಿ ಮಾತಾಡ್ಕೊತಾ ಇದ್ದಾರೆ ಮನೆಯಲ್ಲಿ ಒಳಗಡೆಗೆ. ಬೆಳಗ್ಗೆ ಮಾರುಬಾಯಿಯನ್ನು ಮದ್ದೂರಿಗೆ ಕಳಿಸ್ಬೇಕು ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಇವನಿಗೆ ಕೇಳ್ತು ಇವನಿಗೆ, ಅವ್ನು ಹೇಳೋಕ್ಕಿಂತ ಮುಂಚೆನೇ ಮಾಡಿಬಿಡ್ಬೇಕು ಅದನ್ನು ಅಂತ. ಹಾಗಾಗಿ ಅವ್ರು ಹೇಳೋಕ್ಕಿಂತ ಮೊದಲೇ ಇನ್ನು ಮದ್ದೂರಿಗೆ ಹೋಗ್ಬಿಟ್ಟಿದ್ದಾನೆ ಇವನು. ಯಾಕೆಂತ ಗೊತ್ತಿಲ್ಲ. ಎಲ್ಲಿ ಹೋದ ಇವನೊಂದು ಬೆಳಗ್ಗೆ ಹುಡುಕ್ತಾ ಇದ್ದಾರೆ ಅವರು. ಸ್ವಲ್ಪ ಹೊತ್ತಿಗೆ ಬಂದ ಪಾಪ ಕಷ್ಟಪಟ್ಕೊಂಡು. ಎಲ್ಲ ಹೋಗಿದ್ದಾರೆ? ಮದ್ದೂರಿಗೆ ಹೋಗಿದ್ದೇನೆ. ಮದ್ದೂರಿಗೆ ಯಾಕೆ ಹೋಗಿದ್ದೇವೆ ಅಂತ. ನೀವು ರಾತ್ರಿ ಮಾತಾಡ್ಕೊತಾ ಇದ್ದಾರಲ್ಲ, ನೀವು ಜಾಣ ಆಗ್ಬೇಕು ನಾನು ಅಂತ, ನೀವು ಹೇಳೋಕ್ಕಿಂತ ಮುಂಚೆನೇ ಮಾಡಿಬಿಟ್ಟಿದ್ದೀನಿ ಅದನ್ನು ಅಂತ. ಹೋಗಿ ಏನು ಮಾಡಿದ್ದೀವಿ ಅಂದರೆ, ಏನು ಹೋದೆ ಬಂದೆ ಅಷ್ಟೇ ಅಂತ. ವೃಥಾಟನ ಅಂತ ಇದು ಅಂತ. ಹಾಗೂ ಇರ್ಬೋದಲ್ವಾ ಅಟನ ಅಂದರೆ. ಆದರೆ ಪರಮೋಚ್ಚ ಸೂರ್ಯ ಆಗಿದ್ದರಿಂದ ಆ ಓಡಾಟ ಇದೆಯಲ್ಲ, ಅದಕ್ಕೆ ತುಂಬ ದೊಡ್ಡ ಅರ್ಥ ಇದೆ ಅದಕ್ಕೆ, ರಾಮನ ಓಡಾಟಕ್ಕೆ ಅಂತ. ಹೋದಲ್ಲಿ ಬಂದಲ್ಲಿ ಧರ್ಮಸ್ಥಾಪನೆ, ಅಧರ್ಮದ ನಿಗ್ರಹ, ಯುಗದ ಕಾರ್ಯ, ಜಗದ ಕಾರ್ಯ ಆಗಿದೆ ನೋಡಿ ಅವನ ಓಡಾಟದಲ್ಲಿ. ಮೆಟ್ಟಿದ್ದೆಲ್ಲ ಪುಣ್ಯಕ್ಷೇತ್ರ ಆಗಿದೆ, ಮುಟ್ಟಿದ ನೀರೆಲ್ಲ ತೀರ್ಥ ಆಗಿದೆ. ಆ ಓಡಾಟದಲ್ಲಿ ಆಗದೇ ಇರೋದಾದ್ರೂ ಏನು ಹೇಳಿ ಅಂತ, ಅಂಥ ಅದ್ಭುತ ಕಾರ್ಯಗಳೆಲ್ಲ ಆಗಿದೆ ನೋಡಿ. ಉದ್ದೇಶ ಇದೆ. ಶಬರಿ ಉದ್ಧಾರ ಆದಳು, ಶರಭಂಗ ಉದ್ಧಾರ ಆದ, ಈ ತರಹ ಹೋದಲ್ಲಿ ಬಂದಲ್ಲಿ ಇಂಥ ಉದ್ಧಾರಗಳು ಅಂತ ಲೆಕ್ಕ ಇಲ್ಲ ಅದಕ್ಕೆ ಅಂತ. ಹಾಗಾಗಿ ಅದಕ್ಕೆಲ್ಲ ಅರ್ಥ ಬಂತು ಅಂತ. ಪ್ರಥಿತ ಅಂದರೆ ಯಾವ ಮಟ್ಟದ ಪ್ರಸಿದ್ಧಿ ಅದು ಅಂದರೆ, ಯುಗವೇ ಬದಲಾದರೂ ಪ್ರಸಿದ್ಧಿ ಮುಗಿಯೋದಿಲ್ಲ ಅಂತ, ಮುಂದುವರಿತದೆ ಪ್ರಸಿದ್ಧಿ ಅಂತ. ಅದು ತುಂಗ ಭಾಗದಲ್ಲಿ, ಅದರಲ್ಲೂ ಕೂಡ ಪರಮೋಚ್ಚ ಸ್ಥಾನ ಆಗಿರ್ತಕ್ಕಂಥ ಸೂರ್ಯನ ಫಲ ಏನು ಅಂದರೆ ಹೀಗೆ ಬರುತ್ತೆ ಅದು ಅಂತ. ಇದೊಂದು ಉದಾಹರಣೆಗೆ ಹೇಳ್ತಾ ಇರುವಂಥದ್ದು. ಬೇರೆ ಕಡೆಗಳು ಕೂಡ ಅಪ್ಲೈ ಮಾಡ್ಕೋಬೇಕು ನೀವು ಅದನ್ನು ಅಂತ. ಇದು ಮೇಷರಾಶಿ ಆಯ್ತಲ್ವಾ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಸೂರ್ಯ ಸಂಚಾರ ಮಾಡ್ತಾ ಇದ್ದಾಗ ಹುಟ್ಟಿದರೆ ಪ್ರಶ್ನೆಗೂ ಬರುತ್ತೆ ಇದು, ಅಲ್ಲೂ ಅಪ್ಲೈ ಆಗುತ್ತೆ ಇದು. ಗವಿ. ಗವಿ ಅಂದ್ರೇನು? ಗುಹೆ ಅಂತನಾ? ಗವಿ ಅಂದರೆ ಸಪ್ತಮಿ ವಿಭಕ್ತಿ ಅದು. ಗೋ ಶಬ್ದದ ಸಪ್ತಮಿ, ಗೋವಿನಲ್ಲಿ ಅಂತ ಅರ್ಥ ಅದಕ್ಕೆ. ಗೋವಿನಲ್ಲಿ ಅಂದರೆ ಇಲ್ಲಿ ವೃಷಭ ರಾಶಿಯಲ್ಲಿ ಅಂತ. ಹಾಗಾಗಿ ಗವಿ ವಸ್ತ್ರ ಸುಗಂಧ ಪಣ್ಯಜೀವಿ. ಅವನ ಜೀವಿಕೆ ಹೇಗಿರುತ್ತೆ ಅಂದರೆ, ವೃಷಭದಲ್ಲಿ ಸೂರ್ಯ ಇದ್ದರೆ ಬಟ್ಟೆಗಳ ಮೂಲಕ ಜೀವನ ಮಾಡ್ತಾನೆ, ಸುಗಂಧ ದ್ರವ್ಯಗಳ ಮೂಲಕ ಜೀವನ ಮಾಡ್ತಾನೆ, ಅಥವಾ ಏನೋ ಒಂದು ವ್ಯಾಪಾರ ಅದರ ಮೂಲಕ ಜೀವನ ಮಾಡ್ತಾನೆ. ಯಾಕೆ ಹೀಗೆಲ್ಲ ಹೇಳ್ತಾರೆ? ವೃಷಭ ರಾಶಿಗೆ ಬಂದ ಕೂಡಲೇ ವೃಷಭ ರಾಶಿಗೆ ಬಂದ ಅಂದರೆ ಶುಕ್ರನ ಸಂಬಂಧ ಬಂತು. ಶುಕ್ರ ವ್ಯಾಪಾರ, ಶುಕ್ರ ಅಂದರೆ ಸುಗಂಧ, ಶುಕ್ರ ಅಂದರೆ ವಸ್ತ್ರ. ಹಾಗಾಗಿ ವಸ್ತ್ರ ಸುಗಂಧಕ್ಕೆ ಸೀಮಿತ ಆಗಬೇಕಾಗಿಲ್ಲ ನೀವು. ಶುಕ್ರನ ಕಾರಕತ್ವ ಎಲ್ಲೆಲ್ಲಿ ಬರುತ್ತೋ, ಯಾರೋ ಮಂಚ ವ್ಯಾಪಾರ ಮಾಡ್ಬೋದು ಉದಾಹರಣೆಗೆ, ಅದು ಇದಕ್ಕೆ ಅನ್ವಯ ಆಗುವಂಥದ್ದು, ಶುಕ್ರನ ಕಾರಕತ್ವಕ್ಕೆ ಅನ್ವಯ ಆಗುವಂಥದ್ದು ಅಂತ. ಶುಕ್ರ ಅಂದರೆ ಪಶು ಅಂತ, ಪಶುಗಳ ವ್ಯಾಪಾರವೂ ಕೂಡ ಬರ್ಬೋದು, ಚತುರ್ಥ ಕಾರಕ ಆಗೋದ್ರಿಂದ ಅದು ಬರ್ಬೋದು ಶುಕ್ರನಿಗೆ ಅಂತ. ಹಾಗೆ ವಸ್ತ್ರ ಸುಗಂಧ ಪಣ್ಯಜೀವಿ. ಹಾಗಾಗಿ ಮೇಷದಲ್ಲಿ ಆಯುಧ ಭೃತ್ ಅಂತಿದೆಯಲ್ಲ, ಯಾಕೆ ಬಂತದ್ದು? ಕುಜ ಅಂತ, ಕುಜನಿಂದಾಗಿ ಬಂದಿರುವಂಥದ್ದು ಅದು ಅಂತ. ಈ ಅಲ್ಪವಿತ್ತ ಅನ್ನೋದು ಅದಕ್ಕೆ ಆ ಕಾರಣಕ್ಕೆ ಬಂದಿರೋದು ಅಂತ. ಕೊರೆ, ಒಂದು ತುಂಡಾಗಿ ಸಣ್ಣ ತುಂಡು ಉಳಿಯುವಂಥದ್ದು ಅಂದರೆ ಕುಜ ಅಂದರೆ ಹಾಗಲ್ಲ. ಒಂದು ವಿತ್ತ ಅಂತ ಒಂದು ಇಷ್ಟು ಹೀಗೆ ಇಟ್ಕೊಂಡ್ರೆ ಅದ್ರಾಗ ಒಂದು ಪೀಸ್, ಒಂದು ಚೂರು ಅಂತ
ಸ್ವಲ್ಪ ಅಂತ ಬೇರೆ ಆಗುವಂಥದ್ದು ಅಂತ. ಹಾಗೆಲ್ಲ ಅದೆಲ್ಲ ಮಾಡೋದು ಕುಜನೇ ಮಾಡುವಂಥದ್ದು ಅದನ್ನು ಅಂತ. ಹಾಗಾಗಿ ಬಂದಿರೋವಂಥದ್ದು ಅಂತ. ಮತ್ತು ಕುಜ ಅಂದರೆ ಶ್ರೀಮಂತಿಕೆ ಅಲ್ಲ, ಯಾವಾಗಲೂ ಶ್ರೀಮಂತಿಕೆ ಶುಕ್ರ. ಗುರು ಕೂಡ ಹೌದು, ಬದನಿಗೂ ಬರುತ್ತೆ ಕೆಲವು ಸಾರಿ ಅದು. ಆದರೆ ಶುಕ್ರನಿಗೆ ಕುಜನೆಲ್ಲ ಆ ಪೈಕಿ ಅಲ್ಲ, ಹಣದ ಪೈಕಿ ಅಲ್ಲ, ಏನಿದ್ರೂ ಹೊಡೆದಾಟ ಕುಜ ಅಂದರೆ. ಗವಿ ವಸ್ತ್ರ ಸುಗಂಧ ಪಣ್ಯಜೀವಿ ವನಿತಾ ದ್ವಿಟಿ ಅಂದರೆ ಹೆಣ್ಮಕ್ಳ ಮೇಲೆ ದ್ವೇಷ ಬರುತ್ತೆ ಅಂತ, ಸ್ತ್ರೀ ದ್ವೇಷ ಬರ್ಬೋದು ಅಂತ ಇರುತ್ತೆ. ಆ ಥರ ಕಂಡ್ರೆ ಆಗಲ್ಲ ಅಂತ. ಯಾಕೆ ಅಂತ ಗೊತ್ತಿಲ್ಲ ಅಂತ. ಯಾಕೆಂದರೆ ಅಲ್ಲಿ ಸೂರ್ಯ ಇದ್ದಾನೆ ವೃಷಭದಲ್ಲಿ, ಅದರಿಂದ ಹಾಗೆ ಅಂತ. ಫಲ ಅದು ಅಂತ. ವನಿತಾ ದ್ವಿಟ. ಶುಕ್ರ ಅಂದರೆ ಸ್ತ್ರೀ ಅಲ್ವಾ, ಶುಕ್ರ ಅಂದರೆ. ಈ ಶುಕ್ರನಿಗೂ ಸೂರ್ಯನಿಗೂ ಆಗೋದಿಲ್ಲ, ಶತ್ರುಗಳಲ್ವ ಅವರು. ಹಾಗೆ ಅದೊಂದು ಚೂರಲ್ಲಿ ಬಂದಿದೆ ಇಲ್ಲ ಆ ರೀತಿಯಿಂದ. ವನಿತಾ ದ್ವಿಟಿ, ಸ್ತ್ರೀ ದ್ವೇಷ ಅಂತ. ಕೊನೆ ಪಕ್ಷ ಎಲ್ಲರ ವಿಷಯದಲ್ಲಿ ಅಲ್ಲೇ ಇದ್ದರೂ ಕೂಡ ಯಾವುದೋ ಒಂದು ಸ್ತ್ರೀ ಪ್ರಧಾನವಾಗಿ ದ್ವೇಷಿ ಆಗ್ತಾಳೆ ಅಂಥದ್ದು ಬರ್ಬೋದು. ಒಂದು ಸ್ತ್ರೀ ವಿಷಯದಲ್ಲಿ ತುಂಬ ದ್ವೇಷ ಬರ್ಬೋದು ಜೀವನದಲ್ಲಿ, ಹಾಗೂ ಆಗ್ಬೋದು. ಅದು ಕಂಡ ಸ್ತ್ರೀಯರ ಮೇಲೆಲ್ಲ ದ್ವೇಷ ಬರಬೇಕು ಅಂತಲ್ಲ, ಎಲ್ಲೋ ಒಂದು ಕಡೆ ಬರುತ್ತೆ ಅದು ಅಂತ. ವನಿತಾ ದ್ವಿಟ್. ಕುಶಲಶ್ಚ ಗೇಯವಾದ್ಯೆ. ಇಲ್ಲಿ ಗುಣಗಳು ಇದೆ, ಗೇಯ ಮತ್ತು ವಾದ್ಯ ಅಂದರೆ ವೋಕಲ್ ಮತ್ತು ಇನ್ಸ್ಟ್ರೂಮೆಂಟಲ್, ಎರಡರಲ್ಲೂ ಕುಶಲತೆ ಬರ್ಬೋದು ಅಂತ. ವೃಷಭ ರಾಶಿಯಲ್ಲಿ ಸೂರ್ಯ ಬಂದಾಗ ಹಾಡುಗಾರಿಕೆ ಮತ್ತು ವಾದ್ಯಗಳ ವಾದನ, ಇಲ್ಲಿ ಕುಶಲತೆ ಬರ್ಬೋದು ಅಂತ. ಆಯಿತಾ? ಇದು ಮೇಷ ವೃಷಭ ರಾಶಿಗಳ ಫಲ. ಇನ್ನು ಸೂರ್ಯ ಮಿಥುನದಲ್ಲಿ ಏನಾಗುತ್ತೆ ಅಂದರೆ ಭಾರಿ ಸಂಬಂಧ ಇದೆ, ನಾವು ಮಾಡ್ತಾ ಇರೋ ಕೆಲಸಕ್ಕೂ ಇದಕ್ಕೂ ತುಂಬ ಹತ್ತಿರ ಸಂಬಂಧ ಇದೆ. ವಿದ್ಯಾ ಜ್ಯೋತಿಷ ವಿತ್ತವಾನ್ ಮಿಥುನಗೆ ಭಾನವು. ಭಾನು ಮಿಥುನ ರಾಶಿಯಲ್ಲಿ ಇರಲಾಗಿ 3 ಸಂಗತಿ ಬರುತ್ತೆ ಅಂತ. ಅದು ಅನುಕೂಲ ಫಲ ಇರುವಂಥದ್ದು. ಮಿಥುನ ರಾಶಿಯಲ್ಲಿ ಅಶುಭ ಫಲ ಯಾವುದೂ ಇಲ್ಲ, ಶುಭ ಫಲವೇ ಇರುವಂಥದ್ದು. ವಿದ್ಯೆ, ಅದರಲ್ಲಿ ಕೂಡ ಜ್ಯೋತಿಷ, ವಿದ್ಯೆಗಳಲ್ಲಿ ಕೂಡ ಜ್ಯೋತಿಷ ಮತ್ತು ವಿತ್ತ, ಸಂಪತ್ತು, ಈ 3 ಕೊಡ್ತಾನೆ ಮಿಥುನಕ್ಕೆ ಬಂದರೆ. ಅಥವಾ ಮಿಥುನ ನವಾಂಶದಲ್ಲಿದ್ದರೆ, ಅಥವಾ ಮಿಥುನಕ್ಕೆ ದೃಷ್ಟಿ ಕೊಟ್ಟರೆ ಸೂರ್ಯ ಈ 3 ಕೊಡ್ತಾನೆ. ಜನರಲ್ಲಾಗಿ ವಿದ್ಯೆಗಳು, ವಿದ್ಯಾಭ್ಯಾಸ ಚೆನ್ನಾಗಾಗತ್ತೆ. ಮತ್ತು ಸ್ಪೆಸಿಫಿಕ್ಕಾಗಿ ಜ್ಯೋತಿಷ, ಮತ್ತು ಒಂದಿಷ್ಟು ಸಂಪತ್ತು. ವಿದ್ಯಾ ಜ್ಯೋತಿಷ ವಿತ್ತವಾನ್ ಮಿಥುನಗೆ ಭಾನವು. ಕುಲೀರೆಯ ಸ್ಥಿತಿ ಕರ್ಕಟಕದಲ್ಲಿದ್ದರೆ ತೀಕ್ಷ್ಣತೆ ಬರ್ಬೋದು. ತೀಕ್ಷ್ಣತೆ ಎಲ್ಲ ದೋಷ ಅಂತಲ್ಲ, ಕೆಲವು ಜಾಗದಲ್ಲಿ ತೀಕ್ಷ್ಣತೆ ಬೇಕಾಗ್ಬೋದು, ಅದರ ಅಗತ್ಯ ಇರ್ತದೆ. ಒಬ್ಬ ರಾಜ ಆಗ್ತಾನೆ ಅಂದರೆ ಕೆಲವು ಕಡೆ ತೀಕ್ಷ್ಣತೆ ಬೇಕಾಗತ್ತೆ ಅನಿವಾರ್ಯವಾಗಿ. ಒಂದು ಟೀಚರ್ ಆಗ್ತಾನೆ ಅಂದರೂ ಕೂಡ, ಶಿಕ್ಷಕ ಆಗಬೇಕಾದ್ರೂ ಕೂಡ ಕೆಲವು ಜಾಗದಲ್ಲಿ ಬಿಗಿ ಇರಬೇಕಾಗತ್ತೆ. ಯಾಕಪ್ಪ ಹಾಗೆ ಮಾಡಿದೆ ಅಂತ ಕೇಳಬೇಕಾಗತ್ತೆ ಅಂತ. ತೀಕ್ಷ್ಣ. ಅಸ್ವಹ, ಸಂಪತ್ತಿಲ್ಲ. ಅಸ್ವಹ. ಪರಕಾರ್ಯಕೃತ ಅಂದರೆ ಜೀವನ ಇಡೀ ಬೇರೆ ಕೆಲಸ ಮಾಡೋದೇ ಆಯಿತು ಅಂತ. ಶ್ರಮ ಪಥಕ್ಲೇಶೇಶ್ಚ ಸಂಯುಜ್ಯತೆ. ಶ್ರಮ ತುಂಬ ಅಂತ, ಆಯಾಸ ತುಂಬ ಇರುತ್ತೆ. ಪಥಕ್ಲೇಶ ಅಂದರೆ ಓಡಾಟದ ಪರಿಣಾಮಗಳು ಅಂತ. ಈಗ ಬೇರೆ ಕಡೆಗೂ ಓಡಾಟ ಅಂತಿದೆ, ಅಲ್ಲೆಲ್ಲ ಓಡಾಟಕ್ಕೆ ಅಡ್ಡ ಪರಿಣಾಮಗಳನ್ನು ಹೇಳಿಲ್ಲ. ಇಲ್ಲಿ ಪಥಕ್ಲೇಶ ಅಂತ, ದಾರಿಯ ಕಷ್ಟಗಳು ಅಂತ ಇರುತ್ತೆ ಇದು ಅಂತ. ಕ್ಲೇಶೇಶ್ಚ ಸಂಯುಜ್ಯತೆ ಅಂತ. ಇದೆಲ್ಲಿ ನೋಡೋಕ್ಕೆ ತುಂಬ ನೆಗೆಟಿವ್ ಕಂಡ್ರೂ ಇದೆಲ್ಲವೂ ಸಕಾರಾತ್ಮಕವಾಗಿ ಬಂದಿರೋದು ನೋಡಿದ್ದೀವಿ ನಾವು ಅಂತ. ಇದು ಪ್ರತಿಯೊಂದು ಪಾಸಿಟಿವ್, ಪ್ರತಿಯೊಂದು ಸಕಾರಾತ್ಮಕ ಅಂತ ಆ ಥರ ಬಂದಿರೋದು ನೋಡಿದ್ದೀವಿ ನಾವು ಅಂತ ಅಷ್ಟೇ ಹೇಳ್ತೀವಿ. ಇನ್ನೊಂದು ಸತಿ ನಿಮಗೆ ಯಾವ್ದಾದ್ರು ವಿವರಣೆ ಕೊಡ್ತೀವಿ ಅದಕ್ಕೆ. ಇದಿಷ್ಟು ಪಾಸಿಟಿವ್ ಅಂತ, ಇದಿಷ್ಟು ಸಕಾರಾತ್ಮಕವಾಗಿ ಬಂದಿರೋದು ಗಮನಿಸಿದ್ದೀವಿ ನಾವು ಅಂತ. ಇದು ಕರ್ಕಟಕ ರಾಶಿದಾಯ್ತಾ. ಈಗ ಕುಲೀರೆಯ ಸ್ಥಿತಿ. ಕುಲೀರ ಅಂದರೆ ಕರ್ಕಟಕ ರಾಶಿಯ ಇನ್ನೊಂದು ಹೆಸರದು, ಕುಲೀರ ಅಂತ. ಈ ಪಾರಿಭಾಷಿಕ ಶಬ್ದಗಳನ್ನು ನೆನ್ಪಿಟ್ಕೊಳ್ಬೇಕು. ಕುಲೀರ ಅಂದರೆ ಕರ್ಕಟಕ ರಾಶಿ ಅಂತ. ಸಿಂಹಸ್ಥೆ, ಅವನ ರಾಶಿಗೆ ಅವನು ಸೂರ್ಯ ಬಂದರೆ, ಈಗ ಚಂದ್ರನ ರಾಶಿಗೆ ಬಂದಾಗ ಈ ಫಲಗಳು. ಅದಕ್ಕೆ ಹೇಳಿದ್ದು ಚಂದ್ರನ ರಾಶಿ ಮಿತ್ರಕ್ಷೇತ್ರ ಅಂತ. ಹಾಗಾಗಿ ಇದೆಲ್ಲ ನೆಗೆಟಿವ್ ಅಂತ ತೊಗೋಬೇಕಾಗಿಲ್ಲ ಅಂತ. ಈ ನೆಗೆಟಿವ್ ಅಂತಿರೋದು ಎಷ್ಟೋ ಪಾಸಿಟಿವ್ ಆಗುತ್ತೆ ಎಷ್ಟೋ ಸರ್ತಿ ಅಂತ ಪ್ರಮೇಯಗಳಿರುತ್ತೆ. ಈಗ ಒಂದು ಗುರು ದೃಷ್ಟಿ ಬಂತು ಅಂದರೆ ಅವನ ಮೇಲೆ ಇದನ್ನೇ ಪಾಸಿಟಿವ್ ಆಗಿ ಕೊಡೋಕ್ಕೆ ಶುರು ಮಾಡ್ತಾನೆ ಅಂತ, ಇದೇ ವಿಷಯಗಳನ್ನೇ ಅಂತ. ಸಿಂಹಸ್ಥೆ, ಸಿಂಹದಲ್ಲಿದ್ದರೆ ಸುರೇಶ ಕೂಡಿಸ್ಬೇಕು ಅದನ್ನ. ವನ ಶೈಲ ಗೋಕುಲ ಅದೆಲ್ಲ ಕೂಡಿ ಬರಬೇಕದು. ವನ ಶೈಲ ಗೋಕುಲ ರತಿ ಅಂತ. ಅವನಿಗೆ ಕಾಡಿನ ಬಗ್ಗೆ ಪ್ರೀತಿ ಬರುತ್ತೆ. ಆಮೇಲೆ
ಬೆಟ್ಟದ ಬಗ್ಗೆ ಪ್ರೀತಿ ಬರುತ್ತೆ, ಗೋಕುಲದ ಬಗ್ಗೆ ಪ್ರೀತಿ ಬರುತ್ತೆ ಅಂತ. ಈ ಮೂರು ಕಡೆ ಅವನಿಗೊಂದು ಪ್ರೀತಿ ಬರುತ್ತೆ ಅಂತ. ವನಶೈಲ ಗೋಕುಲದ ರತಿ, ಖುಷಿ. ಕಾಡಲ್ಲಿ ಸಂಚಾರ ಮಾಡೋದು ಅಂದ್ರೆ ಇಷ್ಟ, ಬೆಟ್ಟ ಹತ್ತೋದು ಅಂದ್ರೆ ಇಷ್ಟ. ಗೋಶಾಲೆ, ಗೋವುಗಳು, ಗೋಕುಲ, ಮುಖ್ಯವಾಗಿ ಗೋವುಗಳು ಅಂದರೆ ಇಷ್ಟ ಅಂತ. ಇಂಥದ್ದು ಬರ್ಬೋದು ಅಂತ. ಅಲ್ಲ, ಸಿಂಹಕ್ಕೆ ಕಾಡು ಬೆಟ್ಟ ಇಷ್ಟ ಅಲ್ವಾ? ಸಿಂಹಕ್ಕೆ ಗೋವು ಅಂದ್ರೆ ಪ್ರೀತಿಯೇ, ದ್ವೇಷವಾ? ದ್ವೇಷ ಇಲ್ಲ, ಪ್ರೀತಿ ಇರೋದು. ಹೆಂಗೆ ಅಂತ ಕೇಳಬೇಡಿ, ಪ್ರೀತಿ ಅಂತೂ ಇದೆಯೇ ಇಲ್ವಾ? ಆದರೆ ಇಲ್ಲಿ ಸಿಂಹ ರಾಶಿಯವರಿಗೆ ಆ ರೀತಿ ಆಗಬೇಕು ಅಂತಿಲ್ಲ. ನೀವು ಯಾರು ಸಿಂಹ ರಾಶಿಯವರಿದ್ರೆ ನಿಮ್ಮನ್ನು ಬೇರೆ ಥರ ನಾವು ಹೇಳ್ತಾ ಇಲ್ಲ. ಗೋವುಗಳ ಬಗ್ಗೆ ಪ್ರೀತಿ ಬರ್ಬೋದು ಅಂತಲೇ. ಯಾಕೆಂದರೆ ಸ್ವಕ್ಷೇತ್ರ ಅದು, ಸೂರ್ಯನಿಗೆ ಸ್ವಕ್ಷೇತ್ರ ಆಗಿದ್ದರಿಂದ ಶುಭ ಫಲಗಳನ್ನು ಕೊಡ್ತಾನೆ, ಅವನ ಧರ್ಮದಲ್ಲಿ ಆಸಕ್ತಿಯನ್ನು ಕೊಡ್ತಾನೆ ಅವನು. ಹಾಗಾಗಿ ಗೋ ಪ್ರೀತಿ ಅಂತಲೇ ತಗೋಬೇಕು ನೀವು ಇಲ್ಲಿ ಅಂತ, ತಿಂಡಿ ಪ್ರೀತಿ ಥರ ಅಲ್ಲ ಅದು ಅಂತ. ವೀರ್ಯಾನ್ವಿತ ಅಂತ, ಸ್ವಕ್ಷೇತ್ರದ ಸೂರ್ಯ ಆಗಿದ್ದರಿಂದ ಶಕ್ತಿ ಇರುತ್ತೆ ಸೂರ್ಯನಿಗಲ್ಲಿ ಸಿಂಹರಾಶಿಯಲ್ಲಿ. ಹಾಗಾಗಿ ವೀರ್ಯಾನ್ವಿತ ಅಂತ ಬಲಾಢ್ಯನಾಗ್ತಾನೆ ಸಿಂಹರಾಶಿ. ಇಲ್ಲಿ ಸೂರ್ಯ ಬಂದಾಗ, ನಮ್ಮ ಸಿಂಹರಾಶಿ ಆದ್ರಿಂತೆಲ್ಲ ಹೇಳ್ತಾ ಇರೋದು ಇದು, ಅದು ಚಂದ್ರ ಬಂದಾಗ ಅದು. ಇದು ಸೂರ್ಯ ಸಿಂಹರಾಶಿಗೆ ಬರಬೇಕು. ಬಂದಾಗ ವೀರ್ಯಾನ್ವಿತ ಅಂತ. ಜ್ಞಃ ಅಂದರೆ ತಿಳುವಳಿಕಸ್ಥನಾಗ್ತಾನೆ ಅಂತ. ಕೆಲವರು ಅಜ್ಞಃ ಅಂತ ವಿಭಾಗ ಮಾಡಿದ್ದಾರೆ. ಇಲ್ಲೂ ಕೂಡ ಒಂದು ಅವಗ್ರಹ ಚಿಹ್ನೆ ಇದೆ ಅಲ್ಲಿ. ವ್ಯಾಖ್ಯಾನಕಾರರು ಕೆಲವರು ಅಜ್ಞಃ ಅಂತ ವಿಭಾಗ ಮಾಡಿದ್ದಾರೆ. ಅದಕ್ಕಿಂತ ಜ್ಞಃ ಅಂತ ಇರೋದು ಒಳ್ಳೆಯದು. ಯಾಕೆಂದರೆ ಸೂರ್ಯ ಅದು ಸ್ವಕ್ಷೇತ್ರ ಬೇರೆ ಸೂರ್ಯನಿಗದು. ಸಿಂಹರಾಶಿಗೆ ಸೂರ್ಯ ಬಂದರೆ ಹೆಚ್ಚು ದೋಷ ಹೇಳಲಿಕ್ಕಿಲ್ಲ, ಗುಣ ಹೇಳಬೇಕು ನಾವು. ಹಾಗಾಗಿ ಜ್ಞಃ ಅಂತಲೂ ವ್ಯಾಖ್ಯಾನ ಮಾಡಿದವರು ಇದ್ದಾರೆ, ಇದಕ್ಕೆ ಬೇರೆ ಮಾಡಿದವರು ಇದ್ದಾರೆ. ಎರಡೂ ಕಡೆ ಥರದ ವ್ಯಾಖ್ಯಾನಗಳಿದೆ. ಈ ಜ್ಞಃ ಅನ್ನೋ ವ್ಯಾಖ್ಯಾನನೇ ಹೆಚ್ಚು ನಾವು ತಗೋತೀವಿ. ತಿಳುವಳಿಕಸ್ಥನಾಗ್ತಾನೆ ಅವನು. ಪ್ರಕಾಶ ಅಲ್ವ ಸೂರ್ಯ ಅಂದರೆ. ಸಿಂಹಕ್ಕೆ ಬಂದಾಗ ಪ್ರಕಾಶ ಆಧಿಕ್ಯ ಅಂತ, ಅದು ಅಜ್ಞಾನವನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ, ಜ್ಞಾನವನ್ನೇ ಹೇಳಬೇಕು. ಹಾಗೆ ಜ್ಞಾನ ಅಂತಲೇ ವಿಭಾಗ ಮಾಡೋದು ಒಳ್ಳೆಯದು. ವೀರ್ಯಾನ್ವಿತೋ ಜ್ಞಃ ಪುಮಾನ್. ಎಷ್ಟು ಸಿಂಹರಾಶಿಯ ಫಲ. ಕನ್ಯಾ ರಾಶಿಯಲ್ಲಿ ಸೂರ್ಯ ಬಂದರೆ ಲಿಪಿ, ಲೇಖ್ಯ, ಕಾವ್ಯ, ಗಣಿತ ಜ್ಞಾನಾನ್ವಿತ, ಜ್ಞಾನ ನಿಧಿ. ಲಿಪಿ ಅಂದರೆ ಬರಹ, ಬರಹಗಾರನಾಗ್ಬೋದು, ಅಥವಾ ಒಟ್ಟು ಬರವಣಿಗೆ, ಅದಕ್ಕೆ ಮಹತ್ವ ಬರ್ತಕ್ಕಂಥದ್ದು. ಲೇಖ್ಯ ಅಂದರೆ ಚಿತ್ರರಚನೆ, ಡ್ರಾಯಿಂಗ್, ಪೇಂಟಿಂಗ್, ಡ್ರಾಯಿಂಗ್ ಇದೆಲ್ಲ ಬರುತ್ತಲ್ಲ ಅಂಥದ್ದು ಅಂತ. ಹಾಗಾಗಿ ಲಿಪಿ, ಲೇಖ್ಯ, ಕಾವ್ಯ, ಕವಿತಾ ರಚನೆ ಮಾಡ್ಬೋದು ಅಂತ. ಗಣಿತ ಅಂತ, ಗಣಿತನೂ ಕೂಡ ನನಗೆ ಬುದ್ಧಿ ಚುರುಕಾಗುತ್ತೆ. ಕನ್ಯಾದಲ್ಲಿ ಸೂರ್ಯ ಬಂದು ಏನಿಂದ ಬಂತು ಸೂರ್ಯನಿಗೆ ಅದೆಲ್ಲ? ಅದೆಲ್ಲ ಸೂಕ್ಷ್ಮ ಗಮನಿಸ್ಬೇಕು ನೀವು ಅಂತ. ಬುಧ ಈ ಬರವಣಿಗೆಗೆಲ್ಲ ಬುಧನೇ ಯಾವಾಗಲೂ. ಕಾವ್ಯಕ್ಕೆ ಆ ಶಕ್ತಿ ಇದೆ, ಎಲ್ಲ ಕಲೆಗಳಲ್ಲಿ ಬುಧನಿಗೆ ಒಂದು ಕಾರಕತ್ವ ಇದೆ. ಹಾಗಾಗಿ ಕಾವ್ಯ, ಆಮೇಲೆ ಮುಖ್ಯವಾಗಿ ಅದು ಗಣಿತ ಬುಧನದ್ದೇ. ಎಲ್ಲೂ ಕೂಡ ನೋಡಿ, ಮಿಥುನ ರಾಶಿಯಲ್ಲಿ ಸೂರ್ಯನಿಗೆ ಫಲ ಹೇಳ್ಬೇಕಾದ್ರೆ ಏನು ಹೇಳಿದ್ರು? ವಿದ್ಯಾ ಜ್ಯೋತಿಷ ವಿತ್ತವಾನ್ ಅಂತ ಹೇಳಿದ್ರಲ್ವಾ. ಆ ಜ್ಯೋತಿಷ ಎಲ್ಲಿಂದ ಬಂತು ಸೂರ್ಯನಿಗದು? ಬುಧನಿಂದ ಬಂದಿರೋದು ಅದು ಅಂತ. ಬುಧನ ಸಂಬಂಧ ಬಂತು, ಬುಧನ ರಾಶಿಗೆ ಬಂದ ಅಲ್ವಾ, ಹಾಗಾಗಿ ಜ್ಯೋತಿಷ ಬಂತು ಸೂರ್ಯನಿಗೆ. ಹೀಗೆ ಬರುತ್ತೆ ಅಂತ. ಈಗ ಬೇರೆ ಗ್ರಹಗಳ ರಾಶಿಗೆ ಈ ಗ್ರಹಗಳು ಹೋದಾಗ ಅಲ್ಲಿ ಅವರ ಸ್ವಭಾವಗಳನ್ನ ತಗೋತಾರೆ ಅವರು ಅಂತ. ಅವ್ರಿಗೆ ಆ ಸ್ವಭಾವ ಇಲ್ಲದೆ ಇದ್ದರು ಅಲ್ಲಿಂದ ತಗೊಂಡು ಆ ಫಲ ಕೊಡ್ತಾರೆ ಅವರು ಅಂತ. ಅದನ್ನು ನಿಮಗೆ ಸೂಕ್ಷ್ಮ ಹೇಳ್ತಾರೆ ಅಂತ. ಸಾಮಾನ್ಯ ಪಾಠ ಮಾಡ್ಬೇಕಾದ್ರೆ ಈ ಥರ ಮಾಡೋದಿಲ್ಲ, ಒಟ್ಟು ಪಾಠನೇ ಮಾಡೋದಿಲ್ಲ ಈ ಥರ. ಇದು ಹೇಗೆ ಮಾಡಿದ್ರೆ ಹೇಗೆ ಅಂದರೆ, ಮತ್ತೊಂದು ಸರವನ್ನು ಕೇಳಬೇಕಾದ್ರೆ ಅಥವಾ ಬೇರೆಯವ್ರನ್ನ ಕೇಳಿ ಕ್ರಮ ಹೇಗೆ ಅಂದರೆ, ನೀವು ದೇವಜ್ಞರ ಬಳಿಗೆ ಹೋದರೆ, ವಿದ್ಯಾಭ್ಯಾಸ ಶಿಕ್ಷಣಕ್ಕೆ ಅಂತ ಸರಿಯಾದ ಬೇರೆ ವ್ಯವಸ್ಥೆ ಇಲ್ಲ ಇವತ್ತು, ಹೋದರೆ ಉರು ಹೊಡೀರಿ ಅಂತ ಹೇಳ್ತಾರೆ. ಮೊದಲು ಎಲ್ಲ ಗ್ರಂಥಗಳನ್ನ ಉರು ಹೊಡೀರಿ ಅಂತ ಉರು ಹೊಡಿಸ್ತಾರೆ. ಆಮೇಲೆ ಪ್ರಶ್ನೆ ಆಗಬೇಕಾದ್ರೆ ಬಂದು ಕೂತ್ಕೋ ಅಂತ, ನೋಡು ಕಲ್ತ್ಕೋ ಅದನ್ನು ಅಂತ. ಇಷ್ಟೇ ಇರೋದು ಅಧ್ಯಯನ ಕ್ರಮ ಅಂತ. ಈ ಸೂಕ್ಷ್ಮಗಳು ಗೊತ್ತಾಗುತ್ತೆ ಕೆಲಸ ಸತಿ, ಪ್ರಶ್ನೆ ಚಿಂತನೆಗಳಲ್ಲಿ ಗೊತ್ತಾಗತ್ತೆ. ಆದರೆ ಈ ಥರ ಹೇಳಿ ಕೂರಿಸ್ಕೊಂಡು ಹೇಳಿ ಮಾಡಿ ಅಂಥ ವ್ಯವಸ್ಥೆ ಇಲ್ಲ. ಮತ್ತಿನ್ನು ಕಾಲೇಜುಗಳ ಜ್ಯೋತಿಷ ಶಿಕ್ಷಣ ಏನಿರೋಂಥದ್ದು ಅದರ ಬಗ್ಗೆ ನಾವು ಹೆಚ್ಚು ಹೇಳೋಕ್ಕಿಂತ ಹೇಳದಿರೋದೇ ಒಳ್ಳೆಯದು. ಆ ಥರ ಇರುತ್ತೆ ಅಲ್ಲಿ. ಮೊನ್ನೆ ಯಾವುದೊಂದು ಪ್ರಶ್ನೆ ಪತ್ರಿಕೆ ನೋಡಿದ್ವು ಜ್ಯೋತಿಷದ್ದೆಯ. ಆ ಪ್ರಶ್ನೆ ಪತ್ರಿಕೆ ನೋಡಿದಾಗಲೇ ಗೊತ್ತಾಯಿತು ಇದು ಯಾವ ಸ್ಥಳ ಇರ್ಬೋದು ಅಂತ, ಇದು ಅಧ್ಯಯನದ್ದು ಅಂತ ಅನ್ನೋದು ಅಂತ. ಹಾಗಿತ್ತದು ಅಂತ. ಹಾಗಾಗಿ ಈ ಸೂಕ್ಷ್ಮಗಳು ಅಂತ ಎಲ್ಲಿಂದ ಬಂತು ಸೂರ್ಯನಿಗದು ಅಂದರೆ ಬುಧನಿಂದ ಬಂತು ಅಂತ. ಲಿಪಿ, ಲೇಖ್ಯ, ಕಾವ್ಯ, ಗಣಿತ. ಆಮೇಲೆ ಇನ್ನೊಂದು ವಿಷಯ ಇದೆ. ಕನ್ಯಾ ರಾಶಿಯಲ್ಲಿ ಸೂರ್ಯ ಸಂಚಾರ ಮಾಡಬೇಕಾದ್ರೆ ಹುಟ್ಟಿದರೆ
ಅವನು ಪುರುಷನೇ ಆದರೂ ಸ್ತ್ರೀ ವಪುಹು ಅಂತ, ಸ್ತ್ರೀ ತರಹ ಇರ್ತಾನೆ ಅವನು, ಹೆಣ್ಮಕ್ಳ ಥರ ಇರ್ತಾನೆ ಅಂತ. ಅವನೊಟ್ಟು ಶರೀರದ ರಚನೆ ಇರ್ಬೋದು, ಹಾವಭಾವ ಇರ್ಬೋದು, ಹೆಣ್ಣಿಗ ಅನ್ನೋ ಥರ ಇರ್ತಾನೆ ಅಂತ. ಇದೊಂದು ಸೇರಿದೆ. ಅಲ್ಲಿ ಕನ್ಯಾ ರಾಶಿ ಫಲ ಹೇಳ್ಬೇಕಾದ್ರೂ ಕೂಡ ಬಂದಿದೆ ಅಲ್ವ, ಅದು ಆ ಥರದಲ್ಲಿ ಬಂದಿದೆ. ವಿಲಾಸ, ಲೀಲೆ ಅದೆಲ್ಲ ಬುಧನ ಸ್ವಭಾವದಲ್ಲಿ ಸೇರಿದೆ ಅದು ಅಂತ. ಬುಧನಿಗೆ ಸ್ವಲ್ಪ ಆ ಥರದ್ದೆಲ್ಲ ಇದೆ. ಮತ್ತು ಕನ್ಯಾ ರಾಶಿ ಅಲ್ವಾ, ರಾಶಿ ಹೆಸರೇನು, ರಾಶಿಯ ಲಕ್ಷಣದಲ್ಲೂ ಕನ್ಯಾ ಇದ್ದಾಳಲ್ವಾ, ಅದು ತಗೊಂಡು ಸೂರ್ಯ ಅಂತ. ಹಾಗಾಗಿ ಪುರುಷರೇ ಹುಟ್ಟಿದರೂ ಕೂಡ ಇರ್ತಾರೆ, ಕನ್ಯಾ ಸೂರ್ಯರ ಪುರುಷರು ಇರ್ತಾರೆ. ಒಂದು ಸ್ವಲ್ಪ ಹೆಣ್ಮಕ್ಳ ಥರ ಎಲ್ಲರೂ ಒಂದು ಕೆಲವು ಕಡೆಗಾರು ಕಾಣ್ತಾರೆ ಅವರು ಅಂತ, ಆ ಛಾಯೆ ಬರುತ್ತೆ ಅಂತ. ಸ್ತ್ರೀ ವಪುಹು ಆಯ್ತಾ. ಇನ್ಯಾವ ರಾಶಿ ಮುಂದಿನದು? ತುಲಾ. ಜಾತ ತೌಲಿನಿ. ತೌಲಿನಿ, ತೌಲಿನ್ ಅಂದರೆ ತುಲಾಧರ, ತುಲೆಯನ್ನು ಹಿಡ್ಕೊಂಡವನು, ತಕಡೆ ಹಿಡ್ಕೊಂಡವನು ಅಂತ. ತೌಲಿನಿ ಅಂದರೆ ಆ ರಾಶಿಯಲ್ಲಿ ಅಂತ, ತುಲಾ ರಾಶಿಯಲ್ಲಿ ಅಂತ ಅರ್ಥ. ಅದಕ್ಕೆ ಜಾತ ತೌಲಿನಿ, ತುಲಾ ರಾಶಿಯಲ್ಲಿ ಸೂರ್ಯ ಸಂಚಾರ ಮಾಡುವಾಗ ಹುಟ್ಟಿದವನು. ಶೌಂಡಿಕ ಅಂದ್ರೇನು? ಮದ್ಯ ವಿಕ್ರಯ ಮಾಡ್ತಾನೆ, ಮಾಡಬಹುದು ಅಂತ. ನೀವು ಕಂಡಾಗೆಲ್ಲ ಹೇಳ್ಬಿಡ್ಬೇಡಿ ಇದನ್ನು, ಬೇರೆ ನೋಡ್ಕೊಳ್ಬೇಕು, ಉಳಿದ ಗ್ರಹಸ್ಥಿತಿ ನೋಡ್ಕೋಬೇಕು, ಗಡಿಬಿಡಿ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಇದೊಂದು ಅಪಾಯ ಇದೆ. ಯಾರೋ ಒಬ್ರು ಜಾತಕ ನೋಡಿ ತುಲಾದಲ್ಲಿ ಸೂರ್ಯ ಕಂಡುಕೊಳ್ಳೆ ಇವನು ಮದ್ಯ ವ್ಯಾಪಾರ ಮಾಡ್ತಾನೆ ಅಂತ ಒಂದೇ ಸತಿ ತೀರ್ಮಾನ ಮಾಡಬಾರ್ದು. ಮಾಡೋ ಸಾಧ್ಯತೆ ಇದ್ದೇ ಇದೆ, ಯಾವುದೋ ರೀತಿಯಲ್ಲಿ ಬಂದಿರೋ ಸಾಧ್ಯತೆ ಇದ್ದೇ ಇದೆ. ಆದರೆ ಬೇರೆ ಗ್ರಹಗಳು ಇಲ್ಲಾಂದರೂ ಅದನ್ನು ಪರಿಹಾರ ಮಾಡ್ತಾವ, ಬೇರೆ ಕಾರಣಗಳಿದೆಯಾ ಅನ್ನೋದು ಕೂಡ ಗಮನಿಸಬೇಕು. ಮತ್ತು ಎಲ್ಲ ಫಲಗಳು ಬರುತ್ತೆ ಅಂತಲ್ಲ, ಯಾವುದು ಬರುತ್ತೆ ಅಂತ ನೋಡಬೇಕು ಅದರಲ್ಲಿ ಅಂತ. ಈಗ ವಸ್ತ್ರ ಸುಗಂಧ ಪುಣ್ಯಜೀವಿ ಅಂತ ಹೇಳಿದ್ವಿ ನಾವು. ಯಾರೋ ಒಬ್ಬ ವಸ್ತ್ರದಿಂದ ಜೀವನ ಮಾಡ್ಬೋದು, ಇನ್ನೊಬ್ಬ ಸುಗಂಧ ದ್ರವ್ಯದಿಂದ ಜೀವನ ಮಾಡ್ಬೋದು, ಮತ್ತೊಬ್ಬ ಬೇರೆ ವ್ಯಾಪಾರ ಮಾಡ್ಬೋದು. ಪ್ರತಿಯೊಬ್ಬನೂ ವಸ್ತ್ರದಿಂದ ಜೀವನ ಮಾಡಬೇಕು ಅಂತಿಲ್ಲ ಅಂತ. ಇದು ಆಪ್ಷನ್ಸ್ ಕೊಡ್ತಾ ಇರೋಂಥದ್ದು, ಏನೇನು ಬರ್ಬೋದು ಅಂತ ಆಪ್ಷನ್ಸ್ ಕೊಡ್ತಾ ಇರೋಂಥದ್ದು ಅಂತ. ಯಾವ್ದು ಬರುತ್ತೆ ಅಂತ ನೋಡ್ಬೇಕು ನಾವು ಅದರಲ್ಲಿ ಅಂತ. ಜಾತಸ್ತೌರಿನಿ ಶೌಂಡಿಕ. ವ್ಯಾಖ್ಯಾನಕಾರರು ಎರಡು ಥರ ಹೇಳ್ತಾರೆ ಅದಕ್ಕೆ. ಒಂದು ಶೌಂಡಿಕ ಅಂದರೆ ಮದ್ಯ ವಿಕ್ರಯ ಮಾಡ್ತಕ್ಕಂಥವನು, ಇನ್ನೊಂದು ಮದ್ಯಕರಹ ಅಂತ ಅಂದರೆ ತಯಾರು ಮಾಡುವನು ಅಂತ, ಮದ್ಯವನ್ನು ತಯಾರು ಮಾಡುವನು ಅಂತ. ಈ ಎರಡು ರೀತಿ ವ್ಯಾಖ್ಯಾನಗಳಿದೆ ಅದಕ್ಕೆ. ಅಂತೂ ಆ ಸಂಬಂಧ ಅದರದ್ದೇ ಬಂತು, ಮದ್ಯದ ಸಂಬಂಧವೇ ಬಂತು. ಶುಕ್ರ ಅಲ್ವಾ, ಮತ್ತು ಅವನಿಗೆ ತುಲಾರಾಶಿ ಸೂರ್ಯನಿಗೆ ಏನಾಗಬೇಕು? ನೀಚ ರಾಶಿ ಅಲ್ವಾ, ಹಾಗಾಗಿ ಅಶುಭ ಫಲ ಕೊಡ್ತಾನೆ ಅಲ್ಲಿ ಬಂದರೆ ಅವನು. ಅಧ್ವನಿರತಃ. ಅಧ್ವನಿರತಃ ಅಂದರೆ ಅಡ್ರೆಸ್ ಎಲ್ಲಿ ಅಂತ ಕೇಳಿದ್ರೆ ಕೇರ್ ಆಫ್ ನ್ಯಾಷನಲ್ ಹೈವೇ ಅಂತ ಹೇಳ್ತಾನೆ ಅವನು ಅಂತ. ಅಡ್ರೆಸ್ ಕೇಳಿದರೆ ಕೇರ್ ಆಫ್ ನ್ಯಾಷನಲ್ ಹೈವೇ. ಓಡಾಡ್ತಾನೆ, ರಸ್ತೆ ಮೇಲೆ ಇರ್ತಾನೆ ಅವನು ಯಾವಾಗಲೂ ಅಂತ. ಅವನು ಯಾವ್ದಾರ ಮನೇಲಿರೋದು ಅಥವಾ ಇಲ್ಲಿರೋದು ಕಡಿಮೆ ಅಂತ. 24 ಗಂಟೆ 365 ದಿವಸ ರಸ್ತೆಯಲ್ಲಿ ಇದ್ದ ಹಾಗೆ. ಅಧ್ವನಿರತಃ ಅಂದರೆ ಅದೇ ಜಾಸ್ತಿ ಅಂತ, ಪ್ರಯಾಣವೇ ಜಾಸ್ತಿ ಅಂತ. ಇಲ್ಲಿಂದ ಹೋದ ಅಲ್ಲಿಗೆ ಬಂದು, ಅಲ್ಲಿಂದ ಇನ್ನೆಲ್ಲಿಗೆ ಹೋದ ಅದನ್ನೇ ಮಾಡ್ತಾ ಇರ್ತಾನೆ ಅಂತ, ಪ್ರಯಾಣವನ್ನೇ ಮಾಡ್ತಾ ಇರ್ತಾನೆ ಅಂತ. ಹಾಗಾಗಿ ಅಧ್ವನಿರತಃ. ಹೈರಣ್ಯಕಃ. ಹೈರಣ್ಯಕಃ ಅಂದರೆ ಸ್ವರ್ಣಕಾರ ಅದಾಗ್ಬೋದು ಅಂತ, ಆ ಕೆಲಸನೂ ಮಾಡ್ಬೋದು. ನೀಚಕೃತ್. ಸೂರ್ಯ ನೀಚ ಆಗೋದ್ರಿಂದ ಅಲ್ಲಿ ಅವನು ಮಾಡೋ ಕೆಲಸಗಳು ಉಚ್ಚಸ್ತರದ್ದು ಅಂತ ಹೇಳೋಕ್ಕಾಗೋದಿಲ್ಲ ಅಂತ. ಕೂಲಿ ಕೆಲಸವೋ ಅಥವಾ ಸಾಮಾನ್ಯವಾಗಿ ಮಾಡೋಕ್ಕೆ ನಾವು ಹಿಂದೆ ಮುಂದೆ ನೋಡ್ತೇವೆ, ಕೆಲವು ಸ್ವಚ್ಛತೆ ಕೆಲಸಗಳಿರ್ತವೆ, ಎಲ್ಲರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅದನ್ನು ಯಾರೋ ಕೆಲವರು ಮಾಡ್ತಾರೆ ಅದನ್ನು ಅಲ್ವಾ. ಹಾಗಾಗಿ ನೀಚಕೃತ್ ಅಂದರೆ ಅದನ್ನು ಹೀಗೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ, ಹೀಗೆ ಬರುತ್ತೆ ಅದು ಅಂತ. ಅಂಥ ಕಾರ್ಯಗಳು ಮಾಡ್ತಾನೆ. ಗ್ರಹಗಳು, ಬೇರೆ ಗ್ರಹಗಳು ಪ್ರತಿಕೂಲಿಸಿದರೆ, ಗುರು ಎಲ್ಲ ಅನುಕೂಲ ಇಲ್ಲದೆ ಇದ್ದರೆ ಪಾಪ ಕಾರ್ಯಗಳನ್ನು ಮಾಡ್ತಾನೆ ಅಂತ, ಅದು ಕೂಡ ಬರುತ್ತೆ ಅಂತ. ಅಂದರೆ ಕರ್ಮರಾಶಿ ಅಥವಾ ಅದಕ್ಕೆ ಅಲ್ಲೇನಾದರೂ ಪಾಪಗ್ರಹ ಸಂಬಂಧ ಅಥವಾ ಈ ಗುರುವಿನ ಬಲ ಕಡಿಮೆ ಆಗೋ ಇದೆಲ್ಲ ಆಗಿಬಿಟ್ರೆ ನೀಚಕೃತ್ಯ ಅಂದರೆ ಅಧರ್ಮ ಕಾರ್ಯಗಳನ್ನ, ಪಾಪ ಕಾರ್ಯಗಳನ್ನ ಮಾಡೋ ಥರನೂ ಕೂಡ ಆಗ್ಬೋದು ಅಂತ. ಪ್ರೊಟೆಕ್ಷನ್ ಇದಕ್ಕೆ ಬೇರೆ ಕಡೆಯಿಂದ ಬರದೇ ಇದ್ದರೆ ಅಲ್ಲಿಗೆ ಇಳಿಬೋದು ಅದು ಅಂತ, ಅವಕಾಶ ಇದೆ ಅದು ಅಂತ. ಹಾಗೆ ನೀಚಕೃತ್. ಇನ್ನು ಮುಂದಿನ ರಾಶಿ, ಒಂದೊಂದು ಪಾದಕ್ಕೆ ಒಂದೊಂದು ರಾಶಿ ಅದು. ಮುಂದಿನ ಯಾವುದು? ವೃಶ್ಚಿಕ. ವೃಶ್ಚಿಕ ರಾಶಿಗೆ ಯಾರ್ದಪ್ಪ ರಾಶಿ ಅದು? ವೃಶ್ಚಿಕ ಕುಜನ ರಾಶಿ. ಕುಜ ಏನು? ಕ್ರೂರ ಅಂತ. ಕ್ರೂರ ಅಂತಲೇ ಒಂದು ಹೆಸರಿದೆ ಅವನಿಗೆ. ಅಂದರೆ ಈಗ ಏನು ಯಾವ ಗ್ರಹದ ಹೆಸರು ಹೇಳಿದ ಕ್ರೂರ ಅಂತ ಹೇಳಿದ್ರೆ ಅದು ಸೀದಾ ಕುಜನಿಗೆ ಹೋಗುತ್ತೆ ಅದು.
ಹಾಗಾಗಿ ಅವನು ಸ್ವಭಾವದಲ್ಲಿ ಮುಖ್ಯವಾಗಿರುವಂಥದ್ದು ಅದು ಅಂತ. ಶನಿ ವಂಚಕ, ಇವನು ಕ್ರೂರ, ಯಾರು ಕುಜ ಕ್ರೂರ ಅಂತ. ಹಾಗಾಗಿ ಆ ರಾಶಿಗೆ ಸೂರ್ಯ ಹೋದಾಗ ಅವನು ತೀಕ್ಷ್ಣ ಗ್ರಹವೇ ಸೂರ್ಯ ಅಂದರೂ ಕೂಡ ಕ್ರೂರ ಅಂತ, ಕ್ರೂರತ್ವ ಬರಬಹುದು ಅಂತ, ಕರುಣೆ ಇಲ್ಲ ಅಂತ ಅನ್ನೋ ಥರದ ಸ್ಥಿತಿಗಳು ಬರಬಹುದು ಅಂತ. ಸಾಹಸಿಕ, ಸಾಹಸಿಕ ಅಂದರೆ ಹಿಂದೆ ಮುಂದೆ ನೋಡದೆ ಧಡಮ್ಮನ್ನು ಹಾರ್ಕೊಂಡು ಬಿಡೋದು ಅಂತ. ಸಾಹಸ ಅಂದರೆ ಏನು? ಸಾಹಸ ಅಂದರೆ ಅಬಸರಿಸಿ ಮಾಡುವಂಥದ್ದು, ದುಡುಕಿ ಮಾಡುವಂಥದ್ದು. ಸಾಹಸ ಅಂತ ಕನ್ನಡದಲ್ಲಿ ಏನೊಂದಕ್ಕೆ ಒಂದೊಳ್ಳೆ ಅರ್ಥ ಕೊಟ್ಟಿದ್ದಾರೆ. ಆ ಶಬ್ದನೇ ಗಮನಿಸಿದರೆ ಅಸಮೀಕ್ಷಕಾರಿ ಅಂದರೆ ನೋಡ್ಕೊಂಡು ಮಾಡೋದಲ್ಲ ಅಂತ, ಮಾಡಿದ ಮೇಲೆ ನೋಡೋದು ಅಂತ. ಅದೇನೊಂದು ಆಗುತ್ತೆ ಅಧ್ವಾನ, ಆಮೇಲೆ ನೋಡೋದು ಅಂತ, ಹೀಗಾಯ್ತಲ್ಲ ಅಂತ. ಹಾಗಾಗಿ ಅಸಮೀಕ್ಷಕಾರಿ ಅಂತ, ವಿವೇಚಿಸಿ ಪರ್ಯಾಲೋಚಿಸಿ ಒಂದು ವಿವೇಕದಿಂದ ಒಂದು ತೀರ್ಮಾನ ತಗೊಂಡು ಮಾಡುವಂಥದ್ದಲ್ಲ ಅಂತ, ದುಡುಕಿ ಮಾಡ್ತಾನೆ ಅಂತ ಅಂಥದ್ದು. ಮತ್ತು ಇದು ಉಂಟು, ಯಾವುದು ಅಸಾಧ್ಯವಾದ್ದನ್ನು ಮಾಡೋಕ್ಕೆ ಹೋಗುವಂಥದ್ದು, ಅದೇ ಇದರ ಅಂಗವೇ ಅದು, ಅಸಮೀಕ್ಷಕಾರಿತ್ವದ ಅಂಗವೇ ಅದು ಅಂತ. ಅಂಥದ್ದು ಒಂದು ಕ್ರೂರ, ಸಾಹಸಿಕ, ವಿಷಾರ್ಜಿತ ಧನ. ವಿಷಾರ್ಜಿತ ಧನ ಅಂದರೆ ವಿಷಯದ ಮೂಲಕ ಧನ ಸಂಪಾದನೆ ಮಾಡ್ತಾನೆ. ವಿಷ ಮಾರಿ ಅಂಥದ್ದಲ್ಲಿ ಇರ್ತದಲ್ವ, ಈಗ ನಾಗರಹಾವನ್ನು ಹಿಡ್ಕೊಂಡು ಬಂದು ವಿಷ ಎಲ್ಲ ಕಗ್ಸಿ ಅದನ್ನು ಮಾರಿ ತುಂಬ ಬೆಲೆ ಇದೆ ಅದಕ್ಕೆ ಅಂಥದ್ದೆಲ್ಲ ಮಾಡೋಂಥರೆಲ್ಲ ಇರ್ತಾರೆ ನೋಡಿ ಅಂತ. ಒಟ್ಟಾರೆ ಇವತ್ತಿನ ಈ ಔಷಧಗಳನ್ನು ಮಾರಾಟ ಮಾಡಿದರೆ ಸಾಕು, ಅದೇ ಆಗುತ್ತೆ. ಅದು ಆಧುನಿಕವಾದ ಔಷಧಗಳು ವಿಷಗಳೇ ಅಂತ. ಚಿಕ್ಕವರಿದ್ದಾಗ ಒಂದು ಗಮನಿಸಿದ್ದು ನಾವು, ಆ ಔಷಧದ ಬೀರು ಮೇಲ್ಗಡೆಗೆ ಪಾಯ್ಸನ್ ಅಂತ ಬರ್ದಿರೋಂಥದ್ದು, ಅಂದರೆ ಪಾಯ್ಸನ್ನೇ ಅದು ಅಂತ ಆಗ್ಬೋದು ಅಂತ ಸಾಧ್ಯತೆ ಇದೆ ಅದು ಅಂತ. ಹಾಗಾಗಿ ವಿಷಾರ್ಜಿತ ಧನ ಅಂದರೆ ಅವನ ಧನ ಮೂಲ ವಿಷ ಅಥವಾ ವಿಷದಂಥ ವಸ್ತುಗಳು ಅಂತ, ಸಾವಿಗೆ ಕಾರಣ ಆಗೋಂಥ ವಸ್ತುಗಳು ಅಂಥದ್ರ ಮೂಲಕವಾಗಿ, ಅಥವಾ ವೈಷಮ್ಯಕ್ಕೆ ಕಾರಣ ಆಗೋಂಥ ವಸ್ತುಗಳು ಅಂಥದ್ರ ಮೂಲಕವಾಗಿ ಸಂಪಾದನೆ ಮಾಡ್ತಾನೆ. ಮಾಡಬಾರ್ದು, ಅಂಥ ಜೀವನ ಮಾಡಬಾರ್ದು. ನಾವು ವಿಷ ಮಾರುತ್ತೀವಲ್ಲ, ಹಣ ತಗೊಂಡೆ ಮಾರಿದ ಇಷ್ಟ ಇರುತ್ತೆ, ಆದರೆ ಮುಂದಕ್ಕೆ ಏನು ಮಾಡುತ್ತೆ ವಿಷ ಹೋಗಿ, ಅದು ಒಳ್ಳೇದು ಮಾಡುತ್ತೆ ಅದು ಯಾರಿಗಾದ್ರೂ, ಅಂಥದ್ದು ಮಾಡಬಾರ್ದು, ಪಾಪಕಾರ್ಯ ಅದು. ಇದೆಲ್ಲಿಂದ ಬಂತು? ಸೂರ್ಯನಿಗಿದೆ ವಿಷ ಎಲ್ಲಿಂದ ಬಂತಪ್ಪ? ವೃಶ್ಚಿಕ ಏನು ಮಾಡುತ್ತೆ, ಅದೇನಿದೆ ಅದರಲ್ಲಿ? ವಿಷ ಇದೆ ಅದರಲ್ಲಿ, ವೃಶ್ಚಿಕ. ಹಾಗೆ ಅಲ್ಲಿಂದ ಬಂತದ್ದು ಅಂತ. ಹಾಗಾಗಿ ನಿಮಗಿದು ಯಾಕೆ ಇದನ್ನು ಹೇಳ್ತಿದ್ದೇವೆ ಅಂದರೆ, ದಿಕ್ಕು ತೋರಿಸುತ್ತೆ ನಮಗಿದು. ಹೇಗೆ ಚಿಂತನೆ ಮಾಡಿ ಈ ಫಲಗಳನ್ನು ನಿರೂಪಣೆ ಮಾಡ್ತಾರೆ ಅಂತ ಅರ್ಥ ಆದರೆ ನಿಮ್ಗೆ ಇನ್ನಷ್ಟು ಫಲಗಳನ್ನು ಚಿಂತನೆ ಮಾಡೋಕ್ಕೆ ಅವಕಾಶ ಆಗುತ್ತೆ ಅಂತ ಇದರಲ್ಲಿ ಅಂತ. ಬುದ್ಧಿ ವೈಷಮ್ಯಕ್ಕೋಸ್ಕರ ಹೇಳ್ತಾ ಇರೋವಂಥದ್ದು, ನಿಮಗೆ ದಿಕ್ಕು ಸಿಗಲಿ ಅಂತ. ನೀವೇ ಚಿಂತನೆ ಮಾಡಬೇಕು, ಇನ್ನೇನಾಗ್ಬೋದು ಅನ್ನೋದು ನೀವೇ ಚಿಂತನೆ ಮಾಡಬೇಕು ಅಂತ. ವಿಷಾರ್ಜಿತ ಧನ, ಇದನ್ನು ವೃಥಾರ್ಜಿತ ಧನ ಅಂತ ಇನ್ನೊಂದು ಪಾಠವೂ ಇದೆ ಇದಕ್ಕೆ. ವೃಥಾರ್ಜಿತ ಧನ ಅಂತ. ವೃಥಾರ್ಜಿತ ಧನ ಅಂದರೆ ಸಂಪಾದನೆ ಮಾಡಿದ ದುಡ್ಡೆಲ್ಲ ವ್ಯರ್ಥ ಆಗುತ್ತೆ ಅಂತ, ಉಪಯೋಗ ಬರಲ್ಲ ಏನು ಅಂತ. ಕೆಲವರು ಹಾಗಿರ್ತಾರಲ್ವಾ, ಈ ಜಿಪುಣನ ಬಗ್ಗೆ ಒಂದು ಮಾತಿದೆ, ಅವನೇ ಅತಿ ದೊಡ್ಡ ದಾನಿ ಅಂತ. ಜಿಪುಣನೇ ಅತಿ ದೊಡ್ಡ ದಾನಿ ಅಂತ. ಯಾಕೆಂದರೆ ತಾನು ಉಣ್ಣದೆ ತಿನ್ನದೆ ಉಡದೆ ಸ್ವಂತಕ್ಕೆ ಏನೂ ಖರ್ಚು ಮಾಡಿದೆ ಇಡೀ ಗಂಟನ್ನು ಬೇರೆಯವ್ರಿಗೆ ಕೊಟ್ಟು ಹೋಗ್ತಾನೆ ಅವನು ಕೊನೆಯಲ್ಲಿ ಸಾಯುವಾಗ ಅಂತ. ಎಂಥ ಉದಾರಿ ಅಲ್ವಾ ಜಿಪುಣ ಅಂದರೆ? ಎಷ್ಟು ಪುಣ್ಯ ಬರಬೇಕು ಅವನಿಗೆ, ಎಷ್ಟು ಪುಣ್ಯವೂ ಬರೋದಿಲ್ಲ. ಯಾಕೆಂದರೆ ಸಂಕಲ್ಪ ಇಲ್ಲ ಆ ಥರ. ಮತ್ತು ಅವನು ಜಿಪುಣ ಆದರೆ ಹೆಂಡತಿ ಮಕ್ಕಳದು ಹೊಟ್ಟೆ ಬಟ್ಟೆ ಕಟ್ತಾನೆ ಅವನು, ತಂದು ಮಾತ್ರ ಅಲ್ಲ, ಪಾಪ ಕಟ್ಕೊಳ್ತಾನೆ ಅಲ್ಲಿ ಅಂತ. ಉಪಯೋಗ ಬರೋದಿಲ್ಲ ಅಂತ, ಸಂಪತ್ತು ಉಪಯೋಗ ಬರದೇ ಇರೋವಂಥದ್ದು ಅಂತ. ಹಾಗೊಂದು ಪಾಠಾಂತರ ಇದೆ, ನಾವು ಈ ಪಾಠನ ತೊಗೊಳ್ತೀವಿ, ವಿಷಾರ್ಜಿತ ಧನ ತೊಗೊಳ್ತೀವಿ. ಯಾಕೆಂದರೆ ವೃಶ್ಚಿಕ ರಾಶಿಗೆ ಇದೇ ಹತ್ತಿರ ಇದೆ, ವಿಷಾರ್ಜಿತ ಧನ ಅನ್ನೋದೇ ಹತ್ತಿರ ಇದೆ ಅಂತ. ಶಸ್ತ್ರಾಂತಗಃ ಮುಂದಿನದ್ದು. ಶಸ್ತ್ರಾಂತಗಃ ಅಂದರೆ ಆಯುಧ ವಿದ್ಯೆಯ ತುದಿ ಮುಟ್ಟಿದವನು ಅಂತ. ಆಯುಧದ ಬುಡ ತುದಿ ಪೂರ್ತಿ ಗೊತ್ತಿರೋನು ಅಂತ, ಎಲ್ಲಿವರೆಗೂ ಮುಟ್ಟುತ್ತೆ ಅದು ಅಲ್ಲಿವರೆಗೂ ಮುಟ್ಟಿದವನು ಅಂತ. ಅಂದರೆ ಆಯುಧ ವಿದ್ಯೆಯಲ್ಲಿ ಅಪಾರ ಪರಿಣತಿಯನ್ನು ಸಂಪಾದನೆ ಮಾಡೋದಕ್ಕೆ ಅವಕಾಶ ಇದೆ. ಇಲ್ಲಿ ಸೂರ್ಯ ವೃಶ್ಚಿಕಕ್ಕೆ ಬಂದರೆ ಅಪಾರ ಪರಿಣತಿ, ಅವರಿಗೆ ತುಂಬ ನಾಲೆಜ್ ಆ ವಿಷಯದಲ್ಲಿ ಅಂತ, ಅದಕ್ಕೆ ಅವಕಾಶ ಇದೆ ಅಂತ. ಹಾಗಾಗಿ ಶಸ್ತ್ರಾಂತಗಃ, ಶಸ್ತ್ರಗಳ ಅಂತ ತುದಿಯನ್ನು. ಈಗ ಪಾರಂಗತ ಅಂತ ಹೇಳ್ತಾರಲ್ವ ಒಂದು ವಿದ್ಯೆಯಲ್ಲಿ, ಆ ಶಬ್ದ ಕೇಳಿದಿರಲ್ವಾ? ಈಗ ಋಗ್ವೇದ ಪಾರಂಗತ ಅಂದರೆ ಋಗ್ವೇದ ಪೂರ್ತಿ ಅಧ್ಯಯನ ಮಾಡ್ತಾನೆ ಅಂತ, ಆಚೆ ದಡಕ್ಕೆ ಹೋಗಿದ್ದಾನೆ ಅಂತ. ಅದನ್ನು ಸಮುದ್ರ ಅಂತ ತಗೊಂಡ್ರೆ ಋಗ್ವೇದವನ್ನು ದಡ ಕಂಡವನು ಅಂತ, ಆ ತುದಿ ಮುಟ್ಟಿದವನು ಅಂತ, ಆ ರೀತಿಯಲ್ಲಿ ಇದು ಹೇಳ್ತಾ ಇರೋವಂಥದ್ದು ಶಸ್ತ್ರಾಂತಗ
ಅನ್ನುವಂಥದ್ದು. ಹಾಗೂ ಹೇಳ್ಬೋದು, ಆದರೆ ವ್ಯಾಖ್ಯಾನಕಾರರು ಹೀಗೆ ಹೇಳಿದ್ದಾರೆ. ಅಂದರೆ ಅದು ಅನಿಷ್ಟ ಕ್ಷೇತ್ರ ಅಲ್ಲ, ಯಾರಿಗೆ ಸೂರ್ಯನಿಗೆ ಮಿತ್ರಕ್ಷೇತ್ರ ಆಗುತ್ತೆ. ಈ ವೃಶ್ಚಿಕ ಅನ್ನುವಂಥದ್ದು ಮಿತ್ರಕ್ಷೇತ್ರ ಆಗುತ್ತೆ. ಹಾಗಾಗಿ ಅವ್ನು ಸಾಯ್ತಾನೆ ಅನ್ನೋ ಥರ ಹೇಳೋದಕ್ಕೆ ಪುಷ್ಟಿ ಕಡಿಮೆ ಇದೆ ಅಲ್ಲಿ ಅಂತ, ಅವನಿಗೆ ಶಕ್ತಿ ಬರುತ್ತೆ ಅಲ್ಲಿ ಅಂತ. ಹಾಗಾಗಿ ಈ ಅರ್ಥನ ಹೇಳೋಕ್ಕೆ ಹೆಚ್ಚು ಅನುಕೂಲ ಆಗ್ಬೋದು. ದುಸ್ಥಿತಿ ಈಗ ತುಲಾರಾಶಿ ಮತ್ತೊಂದು ಅಥವಾ ಶತ್ರುಕ್ಷೇತ್ರಗಳು ಬಂದಾಗ ಅಂಥ ಫಲಗಳು ಜಾಸ್ತಿ ಬರುತ್ತೆ. ಮಿತ್ರಕ್ಷೇತ್ರ ಆಗೋದ್ರಿಂದ ಇಂಥ ಫಲವೇ ಜಾಸ್ತಿ ಬರ್ಬೋದು ಅಂತ. ಇವನು ಕೊಲ್ಲಿಸ್ಕೊಳ್ಳೋದಕ್ಕಿಂತ ಕೊಲ್ಲೋ ಸಾಧ್ಯತೆಯೇ ಜಾಸ್ತಿ ಇರುವಂಥದ್ದು ಅಂತ. ಆದರೆ ಅದಕ್ಕೊಂದು ಔಚಿತ್ಯ ಇದೆ. ಈಗ ಕೊನೆಗೊಂದು ದಿವಸ ಅದರಲ್ಲೇ ಹೋಗ್ತಾರೆ ಅವರು. ಈ ಶಸ್ತ್ರಗಳಲ್ಲಿ ತುಂಬ ಅದರಲ್ಲೇ ಮುಳುಗಿರೋಂಥವ್ರು ಒಂದು ದಿವಸ ಅದರಲ್ಲೇ ಹೋಗ್ತಾರೆ ಅಂತ, ಯಾವತ್ತೋ ಒಂದು ದಿವಸ ಅಂತ. ಅದಕ್ಕೊಂದು ಔಚಿತ್ಯ ಇದೆ, ಆ ಅರ್ಥಕ್ಕೂ ಕೂಡ ಒಂದು ಔಚಿತ್ಯ ಇದೆ. ಅಲಿಸ್ಥಿತೆ, ಅಲಿಸ್ಥಿತೆ ಅಂದ್ರೇನು? ವೃಶ್ಚಿಕ ರಾಶಿಗೆ ಒಂದು ಹೆಸರು ಅದು. ಯಾವುದು? ಅಲಿ ಅನ್ನೋದು ವೃಶ್ಚಿಕ ರಾಶಿಯ ಒಂದು ಹೆಸರು. ಒಂದು ಇಂಥದ್ದೆಲ್ಲ ಕೋಡ್ ವರ್ಡ್ಸ್ ಇದೆ. ದುಂಬಿಗೂ ಆ ಶಬ್ದ ಬಳಸ್ತಾರಲ್ವಾ, ಕೀಟ ನೋಡಿ ಅದು. ವೃಶ್ಚಿಕ ಥರನೇ ಮತ್ತೊಂದು ಕೀಟ ಅದು ಅಂತ. ಇನ್ನು ಧನುರಾಶಿ ಸತ್ಪೂಜ್ಯ ಅಂತ. ಯಾರ ರಾಶಿ? ಧನು ಗುರು ಪೂಜ್ಯ ಅಲ್ವಾ? ಸಜ್ಜನರು ಪೂಜೆ ಮಾಡ್ತಾರಲ್ವ ಗುರುವನ್ನ. ದುರ್ಜನರು ಗುರುವನ್ನ ಪೂಜೆ ಮಾಡ್ತಾರೋ ಇಲ್ವೋ? ಅವರು ಪೂಜೆ ಮಾಡ್ತಾರೆ ಕೆಲವು ಬಾರಿ, ಆದರೆ ಸಜ್ಜನರಂತೂ ಪೂಜೆ ಮಾಡ್ತಾರೆ ಗುರುವನ್ನ ಅಲ್ವಾ? ಆ ಫಲ ಕೊಡ್ತಾನಲ್ಲ ಬಂದರೆ ಸೂರ್ಯ. ಧನುರಾಶಿಗೆ ಬಂದರೆ ಸತ್ಪೂಜ್ಯ, ಸತ್ಪುರುಷರಿಂದ ಪೂಜೆ ಒಳಗಾಗ್ತಕ್ಕಂಥ ಯೋಗವನ್ನು ಕೊಡ್ತಾನೆ ಅವನು. ಒಳ್ಳೆಯವರನ್ನು ಆಧರಿಸ್ತಾರೆ ಅವನನ್ನು ಅಂತ. ವೃಶ್ಚಿಕ ಅಂದರೆ ಸ್ವಲ್ಪ ಕೆಟ್ಟವರು ಅವನ್ನ ಆಧರಿಸ್ಬೋದು, ಅವನನ್ನು ಅಂಥವ್ರ ಜೊತೆ ಸೇರ್ಕೋಬೋದು. ತುಲಾದಲ್ಲಿ ಬೇರನ್ನು ಹೇಳಿದೆ ನೋಡಿ. ತುಲಾದಲ್ಲಿ ಶುಕ್ರ ಆಗಿದ್ದರಿಂದ ಶುಕ್ರನಿಗೆ ಅವನು ದಾನವ ಪೂಜಿತ. ಅವನು ಶುಕ್ರ ಅಲ್ಲೇ ಫಲ ಹೇಳಿಲ್ಲ, ಅಲ್ಲಿ ನೀಚ ರಾಶಿ ಹೋದು ನೀಚಕೃತ್ ಅಂತ ಹೇಳಿದ್ದಾರೆ ಅಲ್ಲಿ. ಆದರೆ ಇಲ್ಲಿ ಬಂದಾಗ ದುಷ್ಟರು ಗುರುನ ಪೂಜೆ ಮಾಡ್ತಾರೆ. ಇದು ದಾನವರು ಶುಕ್ರನ ಪೂಜೆ ಮಾಡುವ ಉದಾಹರಣೆ ಕೊಡ್ಬೋದು. ದುಷ್ಟರು ಪೂಜೆ ಮಾಡ್ತಾರೆ. ಆದರೆ ಇದೇನೆಂದರೆ ಧನುರಾಶಿ ಸೂರ್ಯ ಬಂದರೆ ಅವನು ಸಜ್ಜನರಿಂದ ಆಧರಿಸಲ್ಪಡ್ತಾನೆ, ಆರಾಧನೆಗೊಳಗಾಗ್ತಾನೆ. ಸತ್ಪೂಜ್ಯ ಧನವಾನ್. ಎಲ್ಲಿಂದ ಬಂತು ಧನ? ಗುರುವಿನಿಂದ ಬಂತು. ಧನಕಾರಕ, ಧನಭಾವಕ್ಕೆ ಕಾರಕ ಗುರು ಆಗ್ತಾನೆ. ಹಾಗಾಗಿ ಗುರುವಿಂದ ಬಂತು ಧನವಾನ್. ಆಮೇಲೆ ಧನುರ್ಧರ ಗತೆ ಅಂದ್ರೇನು? ಧನುರಾಶಿಯಲ್ಲಿ ಸೂರ್ಯ ಬಂದಾಗ ಧನುರ್ಧರ ಗತೆ ಅಂದರೆ ಆ ಧನುರ್ಧರ ರಾಶಿ, ಅದು ಕೈಲಿ ಧನಿಸ್ತಿದೆ ಅಲ್ವಾ? ಧನುರಾಶಿಯಲ್ಲಿ ಸೂರ್ಯ ಬಂದಾಗ ಅಂತ ಅರ್ಥ. ಅದಕ್ಕೆ ತೀಕ್ಷ್ಣ, ಅವನು ಬುದ್ಧಿ ಬಿಡ್ತಾನೆ ಸೂರ್ಯ. ಗುರುವಿಗೆ ಇಲ್ಲದೇ ಇದ್ರೂ ಕೂಡ ಇವನಿಗಿದೆಯಲ್ಲ, ಸೂರ್ಯನಿಗಿದೆಯಲ್ಲ, ಹಂಗೆ ತೀಕ್ಷ್ಣತೆಯನ್ನು ಸ್ವಲ್ಪ ವ್ಯಕ್ತಪಡಿಸ್ತಾನೆ ಅಲ್ಲಿ. ಧನು ರಾಶಿ ಅಲ್ವಾ ಅದು, ಹೇಳಿ ಕೇಳಿ ಅದು. ಆ ಧನುಸ್ಸು ಅಂದರೆ ಅದೇನು ಮೃದು, ಅದು ಧನುಸ್ಸು ಅಂದರೆ ಬಾಣಗಳಲ್ವಾ, ತೀಕ್ಷ್ಣ ಅಲ್ವಾ ಬಾಣಗಳು ಅಂತಂದರೆ. ಹಾಗಾಗಿ ತೀಕ್ಷ್ಣ. ಆಮೇಲೆ ಇನ್ನೊಂದು ಒಳ್ಳೆ ಫಲ ಹೇಳಿದ್ದಾರೆ, ಭಿಷಕ್. ಮಿಥುನಕ್ಕೆ ಬಂದರೆ ಸೂರ್ಯ ಅವನು ದೈವಜ್ಞ ಆಗ್ಬೋದು ಅವನು. ಅದೇ ಧನುವಿಗೂ ಸೂರ್ಯ ಬಂದರೆ ಭಿಷಕ್, ವೈದ್ಯನಾಗ್ತಾನೆ ಅವನು ಅಂತ. ಭಿಷಕ್. ಕಾರುಕಃ ಅಂತ, ಇದು ಬೇರೆ ಇದು. ಭಿಷಕ್ ಕಾರುಕಃ. ಕಾರುಕ ಅಂದರೆ ಶಿಲ್ಪಕರ್ಮಜ್ಞ, ಶಿಲ್ಪ ಬಲ್ಲವನು ಅಂತ. ಹಾಗಾಗಿ ಶಿಲ್ಪಿ ಮತ್ತು ವೈದ್ಯ ಆಗೋದಕ್ಕೆ ಅವಕಾಶ ಇದೆ. ಆ ಎರಡು ವೃತ್ತಿಗಳಿಗೆ ಇದು ಅವಕಾಶ ಕೊಡುತ್ತೆ. ಧನು ಸೂರ್ಯ ಅವಕಾಶ ಕೊಡ್ತಾನೆ ಅಂತ. ಇನ್ನು ಮಕರ ಬಂತು. ಮಗನ ಮನೆ ಹೋದು, ಆದರೆ ಮಗನಿಗೂ ಅಪ್ಪನಿಗೂ ಆಗೋದೇ ಇಲ್ಲ ಅಲ್ವಾ? ಮಗ ಪಾಪಿ ಬೇರೆ ಮತ್ತೆ. ಹಾಗಾಗಿ ಏನೇನು ಮಾಡ್ತಾನೋ ನೋಡಬೇಕು ಅಂತ. ಎಲ್ಲಿಂದ ಶುರುವಾಗುತ್ತೆ ನೋಡೋಣ ಅದು ಅಂತ. ನೀಚಃ ಅಂತ. ಮಕರಕ್ಕೆ ಸೂರ್ಯ ಬಂದಾಗ ನೀಚಃ ಅಂತ ಮತ್ತೆ ನಿಮ್ಗೆ ಹೇಳುವಂಥದ್ದು. ನೀಚ ಅಂದರೆ ಔನ್ನತ್ಯದ ಇಲ್ಲ ಅನ್ನೋದನ್ನು ತೋರಿಸ್ತಾ ಇದೆ ಅದು ಅಂತ. ನೀಚ ಅಂದ ತಕ್ಷಣ ಯಾವುದೋ ಒಂದು ಹೀನಾರ್ಥದಲ್ಲೇ ಯಾವಾಗಲೂ ಯೋಚನೆ ಮಾಡಬಾರ್ದು ಅದನ್ನು. ಆ ಎತ್ತರ ಮುಟ್ಟಕ್ಕಾಗಿಲ್ಲ ಅಂತ. ಇನ್ನು ಬೇರೆ ಸಂದರ್ಭಗಳಿಂದಾಗ ನೀಚತ್ವನೂ ಬರ್ಬೋದು, ಅವನು ಕೆಟ್ಟವನು ಆಗ್ಬಿಡ್ಬೋದು ಅವನು, ಅದು ಬೇರೆ ವಿಷಯ. ಅದು ಸಾಮಾನ್ಯವಾಗಿ ಅರ್ಥ ಏನು ಅಂದರೆ ಉಚ್ಚತ್ವ ಇಲ್ಲ ಅಂತ, ಆ ಎತ್ತರಕ್ಕೆ ಹೋಗೋಕ್ಕಾಗಿಲ್ಲ ಅಂತ, ಕೆಳಗಿದ್ದಾನೆ ಅನ್ನೋದನ್ನು ತೋರಿಸುತ್ತೆ ಅದು ಅಂತ. ನೀಚೈಹಿ ಅಂದರೆ ಏನು? ಉಚ್ಚೈಹಿ ನೀಚೈಹಿ ಏನರ್ಥ ಅದಕ್ಕೆ? ಹಾಗೆ ಅದು ನೀಚ. ಅಜ್ಞ, ಇಲ್ಲಿ ಮಾತ್ರ ಅಜ್ಞ ಅಂತ ಪದಚ್ಛೇದ ಮಾಡಬೇಕು ಇದನ್ನು.
ಯಾಕೆಂದರೆ ಶನಿ ಅದು ತಮೋಗ್ರಹ, ಅದು ಅವನ ಮನೆ ಅದು. ಹಾಗಾಗಿ ಮತ್ತು ವಿರೋಧಿ ಬೇರೆ, ಶತ್ರುಕ್ಷೇತ್ರ ಬೇರೆ. ಹಾಗಾಗಿ ಬೆಳಕು ಹೋಗಿ ಕತ್ತಲೇನು ಹೊಕ್ಕಾಗಿದೆ ಇದು ಅಂತ ಮಕರ ರಾಶಿ ಅಂತಂದರೆ ಅಂತ. ಹಾಗಾಗಿ ಅಜ್ಞಃ. ಕುವಣಿಕ್ ವ್ಯಾಪಾರಿ ಹೌದು, ಆದರೆ ಮೋಸದ ವ್ಯಾಪಾರಿ ಅಂತ. ಒಳ್ಳೆಯ ವ್ಯಾಪಾರಿ ಅಲ್ಲ, ಒಳ್ಳೆಯದನ್ನು ವ್ಯಾಪಾರ ಮಾಡೋದಿಲ್ಲ, ಒಳ್ಳೆ ರೀತಿಯಿಂದ ವ್ಯಾಪಾರ ಮಾಡೋದಿಲ್ಲ. ಹಾಗಾಗಿ ಕುವಣಿಕ್. ಮೃಗೆ ಅಂದರೆ ಅದಕ್ಕೆ ಮಕರ ಮೃಗುವ ಜಲಚರ ಅಲ್ವಾ ಅದು? ಜಿಂಕೆ ಇದೆ ಅಲ್ಲಿ, ಅರ್ಧ ಜಿಂಕೆ ಅರ್ಧ ಮೊಸಳೆ ಅಲ್ವಾ? ಮೃಗ ಅಂದರೆ ಜಿಂಕೆ ಅಂತ, ಹಾಗಾಗಿ ಅದನ್ನು ಮೃಗ ಅಂತ ಕರೆದ್ರು. ಮೃಗೆ ನೀಚಃ ಅಜ್ಞಃ ಕುವಣಿಕ್ ಅಲ್ಪಧನವಾನ್. ಅಂದರೆ ಬಡತನ ಇರುತ್ತೆ, ಹಣಕಾಸು ಇರೋದಿಲ್ಲ, ಬಡತನ ಕೊಡ್ತಾನೆ ಅವನು. ಆದರೆ ಲುಬ್ಧ ಅಂತ, ಆಶೆ ಕಡಿಮೆ ಇರೋದಿಲ್ಲ. ನೋಡಿ, ಇದೇ ಕಷ್ಟ ಅಂತ. ಆಶೆ ತುಂಬ, ಆದರೆ ಹಣ ಇಲ್ಲ ಅಂತ. ಅಪೇಕ್ಷೆ ಮಾಡ್ತಾನೆ, ಬಯಸ್ತಾನೆ ತುಂಬ, ಆದರೆ ಸಂಪತ್ತಿಲ್ಲ ಅಂತ. ಇಂಥ ಸ್ಥಿತಿ ಬರುತ್ತೆ ಅಂತ ಮಕರ ರಾಶಿಯಲ್ಲಿ ಸೂರ್ಯ ಬಂದಾಗ ಅಂತ. ಆಮೇಲೆ ಅನ್ಯಭಾಗ್ಯೇ ರಥಃ ಅಂತಲೂ ಪಾಠ ಇದೆ, ಅನ್ಯಭಾಗ್ಯೈ ರಥಃ ಅಂತಲೂ ಪಾಠ ಇದೆ ಇಲ್ಲಿ. ಒಟ್ಟು ಅರ್ಥ ಏನಂದರೆ, ಇನ್ನೊಬ್ಬನ ಭಾಗ್ಯದಲ್ಲಿ ಇವನ ವ್ಯವಸ್ಥೆ ಅಂತ ಪೂರ್ತಿ ಅಂತ. ಇನ್ನೊಬ್ಬನ ಸಂಪತ್ತು, ಇನ್ನೊಬ್ಬನ ವ್ಯವಸ್ಥೆಯಲ್ಲಿ ಇವನು ಜೀವನ ಮಾಡೋದು ಇವನು ಅಂತ. ಇವನು ಖುಷಿಯೆಲ್ಲ ಎಲ್ಲಿದೆ ಅಂದರೆ, ಯಾರೋ ದುಡ್ಡು ಕೊಟ್ಟು ಇವನು ಊಟ ಮಾಡ್ತಾನೆ, ಅಥವಾ ಸಿನಿಮಾ ನೋಡ್ತಾನೆ, ಇನ್ನೆಲ್ಲಿಗೂ ಹೋಗ್ತಾನೆ, ಈ ಟೂರ್ ಹೋಗ್ತಾನೆ. ಅಂದರೆ ಈ ಖುಷಿ ಪಡೋಕ್ಕಂತ ಏನು ಇಟ್ಕೊಂಡಿದ್ದೆ ಪ್ರಪಂಚ, ಆ ಖುಷಿ ಪಡೋದೆಲ್ಲ ಇವನ ದುಡ್ಡಲ್ಲಿ ಆಗಿರೋದಿಲ್ಲ ಅಂತ. ಇನ್ನೊಬ್ಬರ ದುಡ್ಡಲ್ಲಿ ಆಗಿರುತ್ತೆ, ಇನ್ನೊಬ್ಬರ ಭಾಗ್ಯದಲ್ಲಿ ಆಗಿರುತ್ತೆ. ಇವನ ಆನಂದ ಎಲ್ಲ ಇನ್ನೊಬ್ಬರ ಭಾಗ್ಯದಿಂದಾಗಿ ಅಂತ. ಹಾಗಾಗಿ ಅದು ಅನ್ಯಭಾಗ್ಯೈ ರಥಃ ಅಂದರೆ ಆ ರೀತಿಯಲ್ಲಿ. ಅನ್ಯಭಾಗ್ಯೇ ರಥಃ ಅಂತ ಬಂದರೆ ಆಸಕ್ತಿ ಇನ್ನೊಬ್ಬರ ಸಂಪತ್ತಿನ ಕಡೆಗಿದೆ ಅಂತ, ಇನ್ನೊಬ್ಬರ ಭಾಗ್ಯದ ಕಡೆಗೆ ಅವನಿಗೆ ಪ್ರೀತಿ ಇದೆ ಅಂತ. ಸ್ವಲ್ಪ ಅಂದರೆ ಚೌರ್ಯ ಪ್ರವೃತ್ತಿಗೆ ಅದು ಪೋಷಣೆ ಕೊಡುತ್ತೆ ಅದು ಅಂತ. ಹಾಗಾಗಿ ಅನ್ಯಭಾಗ್ಯೇ ರಥಃ ಅಂತಲೂ ಇದೆ, ಅನ್ಯಭಾಗ್ಯೈ ರಥಃ ಅಂತಲೂ ಕೂಡ ಇದೆ, ಎರಡು ತರಹ ಇದೆ ಅಂತ. ಲುಬ್ಧ ಅಂದರೆ ಲುಬ್ಧ ಅನ್ನೋದಕ್ಕೆ ಬೇರೆ ಅರ್ಥವೂ ಇದೆ. ಅನ್ಯಭಾಗ್ಯೈ ಬೇರೆಯವರ ಭಾಗ್ಯದಿಂದ ಸಂತೋಷ ಪಡೋನು, ಹಾಗಾಗಿ ಲುಬ್ಧ ಅಂತ ಆಸೆ ಪಡ್ತಾನೆ. ಆ ಲೋಭ ಅನ್ನೋದು ಒಳ್ಳೆಯ ಅರ್ಥದಲ್ಲಿ ಇಲ್ಲ ಅದು. ಹಾಗಾಗಿ ಇನ್ನೊಬ್ಬರದನ್ನು ಸ್ವತ್ತನ್ನು ಅಪೇಕ್ಷೆ ಪಡೋಂಥದ್ದು, ತಂದು ಅಲ್ಲಿರೋದು ಅಪೇಕ್ಷೆ ಪಡೋಂಥದ್ದು, ಅಲ್ಲಿಗೂ ಅದು ಸಲ್ಲುತ್ತೆ ಅದು. ಇನ್ಯಾವ ರಾಶಿ ನೋಡಿ, ಈ ಅಂಶಗಳೆಲ್ಲ ಸೂರ್ಯನದ್ದಲ್ಲ, ಶನಿಯಿಂದ ಬರೋವಂಥದ್ದು. ಆ ಬಡತನ ಶನಿಯಿಂದ ಬಂದಿದೆ ಅದು. ಅಥವಾ ಇದು ಯಾವುದು ಅನ್ಯಭಾಗ್ಯ, ಆ ಇನ್ನೊಬ್ಬರ ಸಂಪತ್ತನ್ನು ಅಪೇಕ್ಷೆ ಪಡೋಂಥದ್ದು, ಅಥವಾ ಅಲ್ಲಿ ಜೀವನ, ಅದೆಲ್ಲ ಶನಿಗೆ ಹತ್ತಿರ ಇರ್ತಕ್ಕಂಥ ಶನಿಯ ಗುಣಗಳು ರವಿಗೆ ಸಂಕ್ರಾಂತ ಆಗಿರೋವಂಥದ್ದು. ಇನ್ನು ಶನಿಯದ್ದ ಇನ್ನೊಂದು ರಾಶಿ ಕುಂಭರಾಶಿ, ಅಲ್ಲಿಗೆ ಸೂರ್ಯ ಬರ್ತಾನೆ. ಬಂದಾಗ ಏನು, ನೀಚೋ ಘಟೆ ಅಂತ. ಘಟೆ ಅಂದರೆ ಕುಂಭರಾಶಿಯಲ್ಲಿ ಸೂರ್ಯ ಬಂದಾಗ ನೀಚ, ಅದೇ ಫಲ, ಮಕರದಲ್ಲಿದ್ದ ಫಲವೇ ಅಂತ. ಯಾಕೆಂದರೆ ಅದೇ ಶನಿ ಎಲ್ಲೂ ಕೂಡ ಅಂತ. ನೀಚ ತನಯ ಭಾಗ್ಯ ಪರಿಚ್ಯುತ ಅಂತ. ತನಯ ಭಾಗ್ಯ ಪರಿಚ್ಯುತ ಅಂದರೆ ಒಂದು ತನಯ ಭಾಗ್ಯ, ಮಕ್ಕಳ ಭಾಗ್ಯ ಇಲ್ಲ ಅಂತ, ಮಕ್ಕಳ ಭಾಗ್ಯ ಇಲ್ಲ ಅಂತ. ಇನ್ನೊಂದು ಮಕ್ಕಳು ಇಲ್ಲ, ಭಾಗ್ಯವೂ ಇಲ್ಲ ಅಂತ. ಎರಡು ರೀತಿ ಅದನ್ನು ಅರ್ಥ ಮಾಡ್ತಾರೆ. ತನಯ ಭಾಗ್ಯ ಪರಿಚ್ಯುತ, ಮಕ್ಕಳು ಇಲ್ಲ, ಭಾಗ್ಯವೂ ಇಲ್ಲ, ಅಥವಾ ಮಕ್ಕಳ ಭಾಗ್ಯ ಇಲ್ಲ, ಎರಡನ್ನೂ ಕೂಡ ತಗೋಬೋದು ಕುಂಭದಲ್ಲಿ ಸೂರ್ಯ ಬಂದಾಗ. ಅಸ್ವಹ ಬಡತನ ಅಂತ, ಸಂಪತ್ತಿಲ್ಲ ಅಂತ, ಶನಿ ಸ್ವಭಾವ ಅದು. ಬಡತನ ಅನ್ನೋದು ಶನಿಯಿಂದ ಬರೋವಂಥದ್ದು. ಹಾಗಾಗಿ ಅಸ್ವಹ. ಇಷ್ಟು ಕುಂಭರಾಶಿಗೆ. ಮೀನರಾಶಿಗೆ, ಮೀನರಾಶಿ ಅಂದ್ರೆ ಏನು ಅದು, ಅಲ್ಲಿಂದ ಶುರುವಾಗುತ್ತೆ ಅದು. ತೋಯೋತ್ಥ ಪಣ್ಯ ವಿಭವ ಅಂದರೆ ಇವನು ವ್ಯವಹಾರ ಮಾಡ್ತಾನೆ. ಯಾವುದ್ರದ್ದು ಅಂದರೆ ನೀರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ತೋಯೋತ್ಥ ಅಂತ, ನೀರಿಂದು ಅಂದರೆ ಏನು ಬೇಕಾದ್ರೂ ಆಗ್ಬೋದು. ಅಂದರೆ ಸ್ವಲ್ಪ ಹೀಗೆ ಹೋದರೆ ಮೀನು ವ್ಯಾಪಾರವೂ ಆಗ್ಬೋದು, ಇನ್ನು ಸ್ವಲ್ಪ ಹೀಗೆ ಹೋದರೆ ಮುತ್ತಿನ ವ್ಯಾಪಾರ ಕೂಡ ಆಗ್ಬೋದು ಅಲ್ವಾ. ನೀರಲ್ಲಿ ಏನೆಲ್ಲ ಇದೆ ಅಂದರೆ ಏನೇನೋ ಇದೆ ನೀರಲ್ಲಿ ಅಂತ. ರತ್ನಗಳು ಕೂಡ ಇದೆ, ಮತ್ತು ಬೇರೆ ಬೇರೆ ಸಂಗತಿಗಳು ಕೂಡ ಇದೆ ಅಂತ. ಒಟ್ಟಾರೆ ನೀರನ್ನು ವ್ಯಾಪಾರ ಮಾಡೋರು ಇದಾರಲ್ಲ ಇವತ್ತಿನ ಕಾಲದಲ್ಲಿ, ನೀರಿನ ವ್ಯಾಪಾರನೇ ಮಾಡ್ತಾರೆ, ಅದು ಕೂಡ ಇದೆ ಅಂತ ಅಲ್ವಾ. ತೋಯೋತ್ಥ ಪಣ್ಯ ವಿಭವ. ಪಣ್ಯ ಅಂದರೆ
ವ್ಯಾಪಾರ ವ್ಯವಹಾರ ಮಾರಾಟ ಅದರ ವೈಭವ. ಆದರೆ ಯಾವುದರದ್ದು ಅಂದರೆ ನೀರಿಂದ ಬಂದಿರತಕ್ಕಂಥದ್ದು ಅಂತ. ತೋಯೋತ್ಥ ಪುಣ್ಯ ವಿಭವ ವನಿತಾ ಋತುವಂತಿ ಅಂದರೆ ಹೆಣ್ಮಕ್ಳು ಆಧರಿಸ್ತಾರೆ ಅವನನ್ನು ಅಂತ, ಸ್ತ್ರೀಯರು ಅವನನ್ನು ಆಧರಿಸ್ತಾರೆ. ಅದೆಲ್ಲಿಂದ ಬಂತು? ಎಲ್ಲಿಂದ ಬಂತದು? ಮೀನಾದ್ರೆ ಏನೀಗ ಮೀನಾಕ್ಷಿ ನೆನಪಾಯ್ತು ನಿನಗೆ? ಯುಗ್ಮ ರಾಶಿ ಅದು ಅಂತ. ಯುಗ್ಮ ರಾಶಿ ಆಗಿದ್ದರಿಂದ ಯುಗ್ಮ ರಾಶಿ, ಯುಗ್ಮ ಅಂದರೆ ಸ್ತ್ರೀ ಯಾವಾಗಲೂ, ಓಜ ಅಂದರೆ ಪುರುಷ. ಈಗ ಕುಂಭರಾಶಿ ಓಜರಾಶಿ ಯಾಕೆ 11 ಅಲ್ವಾ, ಬೆಸ ಅದು ಸರಿ ಬಂದಾಗ ಸ್ತ್ರೀ ಅಂಥದ್ದು. ಅಂದರೆ ಕಾರಣಗಳು ಹೇಗೆ ಬರುತ್ತೆ ಅನ್ನೋದು ಸುಮ್ಮನೆ ನಿಮಗೆ ಅದನ್ನು ಒಂದು ಸೂಚನೆ ಕೊಡ್ತಾ ಇರೋಂಥದ್ದು. ಹಾಗಾಗಿ ವನಿತಾ ಋತುವಂತಿ ಅಂದರೆ ಹೆಣ್ಮಕ್ಳು ಸ್ತ್ರೀಯರು ಆಧರಿಸ್ತಾರೆ, ಅವ್ರ ಸುತ್ತ ಗುಂಪು ಕಟ್ಕೊಂಡಿರ್ತಾರೆ ಅಥವಾ ಅವರನ್ನು ಅಪೇಕ್ಷೆ ಪಡ್ತಾರೆ, ಅವ್ರನ್ನ ಅವಲಂಬಿಸ್ತಾರೆ, ಆ ಅರ್ಥ ತೋರಿಸ್ತಾ ಇದೆ ಅದು ಅಂತ. ಇಷ್ಟ ಆಯಿತಾ? ಇಲ್ಲಿಗೆ ಮುಗೀತು ಸೂರ್ಯನದ್ದು. ನಮ್ಮ ಪಾಠದ ಅವಧಿ ಕೂಡ ಮುಗಿತಾ ಇದೆ, ಅದು ಮುಗೀತು. ಇದೊಂದು ಸ್ವಾರಸ್ಯಕರ ವಿಷಯ ಇದೆ ಅಲ್ಲಿ. ಮುಂದಿನದು ಓದಕ್ಕೆ ಬರುತ್ತಾ? ಓದ್ತಿರೋದನ್ನ ತಪ್ಪಿಲ್ಲದೆ ಓದಬೇಕು ಜೋರಾಗಿ. ಮುಂದಿನ ಭಾಗನ ಇದೇನು ಹೇಳುತ್ತೆ ಅಂದರೆ, ಇದು ದೇಹದಲ್ಲಿರೋ ಚಿಹ್ನೆಗಳ ವಿಷಯ ಹೇಳ್ತಾ ಇರೋಂಥದ್ದು. ಇದು ದೇಹದಲ್ಲಿರುವಂಥ ಚಿಹ್ನೆಗಳು, ಗುರುತುಗಳು, ಚಿಹ್ನೆಗಳು ಶರೀರದಲ್ಲಿರುತ್ತಲ್ವ. ಮಚ್ಚೆ ಇರ್ಬೋದು, ಇನ್ನೊಂದಿರ್ಬೋದು, ಯಾವುದೋ ಒಂದು ಆಕೃತಿ ಇರ್ಬೋದು ದೇಹದಲ್ಲಿರುತ್ತಲ್ವ. ಅದರ ಒಂದು ಸುಳಿವು ಕೊಡ್ತಾ ಇದ್ದಾರೆ ಇದರಲ್ಲಿ. ತುಹಿನ ರಶ್ಮಿ ದಿನೇಶ ಯುಕ್ತೆ. ತುಹಿನ ರಶ್ಮಿ ಅಂದರೆ ಯಾರು? ತುಹಿನ ಅಂದರೆ ಗೊತ್ತಾ ನಿಮಗೆ? ಅಮರ ನೆನಪಾಗತ್ತಾ? ತುಹಿನಂ ಹಿಮಂ. ತುಹಿನ ಅಂದರೆ ಹಿಮ. ತುಹಿನ ರಶ್ಮಿ ಅಂದರೆ ತಂಪು ಕಿರಣ ಅಂತ, ಹಿಮಕಿರಣ ಅಂತ. ಯಾರದು? ಚಂದ್ರ. ದಿನೇಶ ಅಂದರೆ ಸೂರ್ಯ ಅಂತ. ತುಹಿನ ರಶ್ಮಿ ದಿನೇಶ ಯುಕ್ತೆ ಅಂದರೆ ಸೂರ್ಯ ಚಂದ್ರರು ಇದ್ದಾರೆ ಅಂದರೆ ಒಂದು ರಾಶಿಯಲ್ಲಿ ಅಲ್ಲೇ ಇದೆ ಅಂತ. ಯಾವುದು ಗುರುತು, ಮಚ್ಚೆ ಅಂಥದ್ದು ಅಲ್ಲಿದೆ ಅಂತ. ಅಲ್ಲಿದೆ ಅಂದರೆ ಎಲ್ಲಿದೆ? ನಕ್ಷತ್ರ ಮಾನವತ್ತನು ಪ್ರತಿಮೆ ವಿಭಾಗೆ. ನಕ್ಷತ್ರ ಮಾನವ ಅಂದರೆ ಗೊತ್ತಾಯ್ತು ನಮಗೆ? ಎಲ್ಲರೂ ಕೇಳಿದ್ದೀರಾ ನಕ್ಷತ್ರ ಮಾನವನ ಬಗ್ಗೆ? ನೀವು ನಕ್ಷತ್ರ ಮೀನು ಕೇಳಿದ್ದೀರಿ, ನಕ್ಷತ್ರ ಮಾನವನ ಕೇಳಿದ್ದೀರಾ? ಎಲ್ಲರೂ ನೀವು ಕೇಳಿದಿರಿ ನೀವು? ಅಲ್ಲ, ಅಂದರೆ ಧ್ರುವ ನಕ್ಷತ್ರ ಮಾನವ ಹೌದು. ಇಲ್ಲಿ ಹೇಳ್ತಾ ಇರೋದು ಅದಲ್ಲ. ಏನಾದ್ರು ಕ್ಲೂ? ಇನ್ನು ಗೆಸ್ ಮಾಡಿ. ಅದು ಸರಿಯಾದ ಉತ್ತರ, ಕಾಲಪುರುಷ ಅಂತ. ಹೆಂಗ ಗೊತ್ತಾಯ್ತು ನಿಂಗದು? ಅಲ್ಲಿದೆಯಾ? ನೀವು ಮೊದಲೇ ಪುಸ್ತಕ ನೋಡಬೇಡಿ, ಅದನ್ನು ಕನ್ನಡ ಅನುವಾದವನ್ನು ಮೊದಲು ನೋಡಬೇಡಿ. ಯಾಕೆಂದರೆ ಆ ಮೊದಲು ಬೀಳೋ ಇಂಪ್ರೆಷನ್ ಇದೆಯಲ್ಲ, ಅದು ಕೆಡಿಸಲೂಬಹುದು, ಒಳ್ಳೆಯದು ಮಾಡ್ಬೋದು. ಅರ್ಥ ಹೇಳಿದ ನಂತರ ನೋಡಬೇಕು. ಆದರೆ ಉಳಿದಂತೆ ಯಾವುದೇ ಕನ್ನಡ ಪುಸ್ತಕ ನೋಡಬೇಡಿ. ತೆಗೆದು ಪಕ್ಕಕ್ಕಿಡಿ, ಕಟ್ಟಿಡಿ ಅದನ್ನ, ಕನ್ನಡ ಪುಸ್ತಕ ಅದು ನೋಡಬೇಡಿ. ಇದನ್ನು ಪಾಠ ಆಗಿದ್ದನ್ನು ನೋಡ್ಬೋದು. ಬೇರೆಯವ್ರು ಏನು ಹೇಳಿದ್ದಾರೆ ಅಂತ ನೋಡೋಕ್ಕೆ ಖಂಡಿತ ಅವಕಾಶ ಇದೆ. ಆದರೆ ಮೊದಲು ನೋಡಬೇಡಿ, ಸ್ವಾರಸ್ಯ ಹೋಗುತ್ತೆ ಅದರದ್ದು. ಅದರ ವಿಷಯ ಸರಿ ಇದೆ. ಅದು ಕಾಲಪುರುಷ ಅದು ಅಂತ. ನಕ್ಷತ್ರ ಮಾನವ ಅಂತ ಯಾಕೆ ಹೇಳ್ತಾರೆ ಅಂದರೆ, ಈ ಕಾಲಾಂಗಾನಿ ಅಂತ ಹೇಳಿಲ್ವಾ? ಕಾಲಾಂಗಾನಿ ವರಾಂಗ ಮಾನನಂ ಬರಲೇಬೇಕದು, ಕಡ್ಡಾಯ ಅದು. ಆ ಶ್ಲೋಕ ಬರಲೇಬೇಕು, ಯಾವ ಕಾರಣಕ್ಕೂ ಬರಬೇಕು ಅದು. ಹಾಗಾಗಿ ಅದನ್ನ ಕಲ್ತ್ಕೊಳ್ಳಿ ಅದರ ಶ್ಲೋಕನ. ಕಾಲಾಂಗಾನಿ ವರಾಂಗ ಮಾನನ ಬರು ಅಂತ ಹೇಳ್ತಾರಲ್ಲ, ಈ ಕಾಲಪುರುಷನ ಶರೀರ ಹೇಳಬೇಕಾದ್ರೆ ಯಾವುದ್ರ ಮೂಲಕ ಹೇಳಿದ್ದಾರೆ? ಅದನ್ನು ರಾಶಿಗಳ ಮೂಲಕ ಹೇಳ್ತಾರೆ ಅಲ್ವಾ? ರಾಶಿಗಳು ಯಾವುದ್ರ ಮೂಲಕ ನಿರೂಪಿತ ಆಗುತ್ತೆ? ಈಗ ನಕ್ಷತ್ರಗಳು ಇಲ್ಲದೇ ಇದ್ದರೆ ನೀವು ರಾಶಿ ಹೇಳೋಕ್ಕೆ ಆಗೋದಿಲ್ಲ ಅಂತ. ನೀವು ವಿಭಾಗ ಮಾಡೋಕ್ಕಾದ್ರೆ ಗೊತ್ತಾಗಬೇಕಲ್ವಾ? ಆಕಾಶನ ವಿಭಾಗ ಮಾಡಬೇಕು ಅಂದರೆ ಅಶ್ವಿನಿ, ಭರಣಿ, ಕೃತಿಕೆ ಒಂದು ಕಾಲು ಭಾಗ, ಅಷ್ಟಕ್ಕೊಂದು ವಿಭಾಗ. ಇದು ಮೇಷ ಅಂತ. ಕೃತಿಕೆ ಉಳಿದ ಭಾಗ, ರೋಹಿಣಿ, ಮೃಗಶ್ರೀ ಅರ್ಧ ಭಾಗ, ಇಷ್ಟಕ್ಕೆ ಇದು ವೃಷಭ ಅಂತ ಒಂದು ವಿಭಾಗ ಮಾಡಿದ್ದಾರೆ ಇದನ್ನು ಅಂತ. ಯಾಕೆ ಇದನ್ನು ಹೇಳಿದ್ರು ಅಂದರೆ, ನಕ್ಷತ್ರಗಳ ಮೂಲಕವೇ ರಾಶಿ ನಿರೂಪಿತ ಆಗುತ್ತೆ. ಇಲ್ಲದ್ರೆ ರಾಶಿ ಯಾವುದದು?
ಎಲ್ಲಿದೆ ರಾಶಿ ಅದು? ಹೆಂಗೆ ರಾಶಿ ಅಂತ ಹೇಳ್ತೀರಿ? ಹೇಗೆ ಅದನ್ನು ಗುರುತು ಹಿಡಿದು ಮರುದಿವಸ ನಿಮ್ಮ ಅದೇ ರಾಶಿ ಅಂತ ಹೇಗೆ ಅದನ್ನು ತೀರ್ಮಾನಕ್ಕೆ ಬರ್ತೀರಿ? ನಕ್ಷತ್ರವೇ ಆಧಾರ ಅದಕ್ಕೆ. ಆಗ ನಕ್ಷತ್ರ ತುಂಬ ಮುಖ್ಯ. ಯಾಕೆಂದರೆ ಗುರುತಿನ ಬಿಂದು ಅದುವೇ ಅಂತ, ನಕ್ಷತ್ರವೇ ಅಂತ. ಚಂದ್ರ ಎಲ್ಲಿದ್ದಾನೆ, ಸೂರ್ಯ ಎಲ್ಲಿದ್ದಾನೆ, ಗ್ರಹಗಳು ಎಲ್ಲಿದ್ದಾವೆ, ಎಲ್ಲಕ್ಕೂ ನಕ್ಷತ್ರಗಳೇ ಮಾನದಂಡ. ಅತಿ ಮುಖ್ಯ ಅದು. ಹಾಗಾಗಿ ನಕ್ಷತ್ರ ಮಾನವ ಅಂತ ಕರೆದ್ರು ಯಾರನ್ನ? ಕಾಲಪುರುಷನನ್ನು. ಆ ನಕ್ಷತ್ರ ಮಾನವನ ತನು ಇದೆಯಲ್ಲ, ಅವನ ಶರೀರ, ಅದನ್ನು ಹೋಲುವಂಥ ಆ ವಿಭಾಗ ಅಂದರೆ ಯಾವುದು? ಮೇಷರಾಶಿ ಅಂದರೆ ತಲೆ ಅಲ್ವಾ, ಮೀನ ಅಂದರೆ ಕಾಲು, ಧನು ಅಂದರೆ ತೊಡೆಗಳು, ಮಕರ ಅಂದರೆ ಮಂಡಿ ಮೊಣಕಾಲು, ಈ ತರಹ ಅಂತ ಈ ನಕ್ಷತ್ರ ಮಾನವನ ಶರೀರವನ್ನು ಹೋಲುವ ರೀತಿಯಲ್ಲಿ ವಿಭಾಗ ಮಾಡಿದಾಗ ಅಲ್ಲಿ ಮಚ್ಚೆಯನ್ನು ಹೇಳಿ ಅಂತ, ಆ ಜಾಗದಲ್ಲಿ ಮಚ್ಚೆಯನ್ನು ಹೇಳಿ ಅಂತ. ಗೊತ್ತಾಯ್ತಾ? ಈಗ ಉದಾಹರಣೆಗೆ ಮೀನರಾಶಿಯಲ್ಲಿ ಸೂರ್ಯ ಇದ್ದಾನೆ ಅಂತ ಅಂದ್ಕೊಳ್ಳಿ, ಸೂರ್ಯಚಂದ್ರರು ಮೀನರಾಶಿಯಲ್ಲಿದ್ದಾರೆ ಅಂತ ಅಂದ್ಕೊಳ್ಳಿ, ಪಾದದಲ್ಲಿ ಮಚ್ಚೆಯನ್ನು ಹೇಳಿ ಅಂತ. ಮೇಷದಲ್ಲಿದ್ದಾರೆ ಅಂತ ಅಂದ್ಕೊಳ್ಳಿ, ಮೇಷದಲ್ಲಿ ತಲೆಯಲ್ಲಿ ಹೇಳಿ ಅದನ್ನು ಮಚ್ಚೆಯನ್ನು ಅಂತ. ಮಿಥುನದಲ್ಲಿದ್ದರೆ ಈ ಪ್ರದೇಶದಲ್ಲಿ ಹೇಳಿ ಅಂತ, ಮಚ್ಚೆ ಇದೆ ಅಂತ. ಹಾಗೆ ನಕ್ಷತ್ರ ಮಾನವತನು ಪ್ರಥಮ ವಿಭಾಗಿ ಅಂದರೆ ಈಗ ಲಗ್ನಾದಿ ದ್ವಾದಶ ಭಾವಗಳ ರೀತಿಯಲ್ಲಿ ಅಲ್ಲ ಅಂತ ಹೇಳ್ತಾ ಇರೋದು ಅಂತ. ಲಗ್ನದಿಂದ 12ನೇ ಭಾವದಲ್ಲಿ ಸೂರ್ಯ ಇದ್ದಾನೆ, ಕಾಲಲ್ಲಿ ಮಚ್ಚೆ ಅಂತ ಹೇಳಬೇಡಿ ಅಂತ. ಆ ರಾಶಿ ಯಾವುದು ನೋಡಿ, ಆ ರಾಶಿ ಮೀನಿಮೆ ಆಗಿದ್ರೆ ಸರಿ, ಆ ರಾಶಿ ಮೇಷ ಆಗಿದ್ರೆ ತಲೆಯಲ್ಲಿ ಹೇಳಬೇಕು ಮಚ್ಚೆಯನ್ನು, ನೀವು ಕಾಲಲ್ಲಿ ಹೇಳಿದ್ರೆ ಸುಳ್ಳಾಗತ್ತದು, ತಪ್ಪಾಗತ್ತದು ಅಂತ. ಹಾಗಾಗಿ ಮೇಷಾದಿ ರಾಶಿಗಳಲ್ಲಿ ಎಲ್ಲಿ ಸೂರ್ಯಚಂದ್ರ ಇರ್ತಾರೋ ಆ ರಾಶಿ ಕಾಲಪುರುಷನಿಗೆ ಯಾವ ಅಂಗವೋ ಅಲ್ಲಿ ಮಚ್ಚೆ ಇದೆ ಅಂತ ಹೇಳಬೇಕು ಅಂತ, ಆ ಜಾಗದಲ್ಲಿ ಮಚ್ಚೆ ಇದೆ ಅಂತ ಹೇಳಬೇಕು ಅಂತ. ಇಲ್ಲಿ ವ್ಯಾಖ್ಯಾನಕಾರರು ಏನು ಹೇಳ್ತಾರೆ ಅಂದರೆ, ಇಬ್ಬರು ಒಟ್ಟಿಗೆ ಇರಬೇಕು ಸೂರ್ಯಚಂದ್ರರು ಅಂತ ಹೇಳ್ತಾರೆ. ಇಲ್ಲಿ ಸೂರ್ಯಚಂದ್ರ ಇಬ್ಬರು ಒಟ್ಟಿಗೆ ಇರಬೇಕು ಅಂತ ಹೇಳ್ತಾರೆ. ನಮ್ಮದು ಮದುದು ಒಂದು ಸಂವಾದ ಆಯಿತು ಅದಕ್ಕೆ ಸಂಬಂಧಪಟ್ಟಂತೆ, ಈಗ ತಾನೇ ಇಲ್ಲಿ ಬರೋಕ್ಕಿಂತ ಮೊದಲು. ಆದರೆ ಒಬ್ಬೊಬ್ಬರು ಇದ್ದರೂ ಕೂಡ ಮಚ್ಚೆ ಬರೋದು ನಾವು ನೋಡ್ಬೋದು ಅಂತ. ಚಂದ್ರ ಆಗಲಿ ಸೂರ್ಯ ಆಗಲಿ ಒಬ್ಬೊಬ್ಬರೇ ಇದ್ದಾಗಲೂ ಕೂಡ ಮಚ್ಚೆ ಇರೋದು ನಮ್ಮ ಅನುಭವದಲ್ಲೇ ಇದೆ ಅಂತ. ತುಹಿನ ರಶ್ಮಿ ದಿನೇಶ ಯುಕ್ತೆ ಅನ್ನೋದಕ್ಕೆ ಅರ್ಥ ಎರಡು ಥರ ಮಾಡೋಕ್ಕಾಗತ್ತೆ. ಇಬ್ಬರು ಇರಬೇಕು ಅಂತಲೂ ನೀವು ಹೇಳ್ಬೋದು. ಆದರೆ ತುಹಿನ ರಶ್ಮಿ ಯುಕ್ತೆ ದಿನೇಶ ಯುಕ್ತೆ ಯಾರಾದ್ರೂ ಒಬ್ಬರು ಇದ್ದರೂ ಕೂಡ ಶ್ಲೋಕಕ್ಕೆ ಅರ್ಥ ಬಂದುಬಿಡುತ್ತೆ. ವ್ಯಾಖ್ಯಾನಕಾರರು ಇಬ್ಬರು ಇರಬೇಕು ಅಂತ ಹೇಳಿದ್ದಾರೆ. ಇಬ್ಬರು ಇರಬೇಕು ಅಂದರೆ ಅಮಾವಾಸ್ಯೆಯಲ್ಲಿ ಹುಟ್ಟಿದವರೇ ಆಗಬೇಕು, ಅಥವಾ ಅಮಾವಾಸ್ಯೆ ಹಿಂದೆ ಮುಂದೆ ಹುಟ್ಟೋರಿಗೆ ಮಾತ್ರ ಈ ಶ್ಲೋಕ ಅನ್ವಯ ಆಗುತ್ತೆ, ಬೇರೆ ಯಾರಿಗೂ ಶ್ಲೋಕ ಅನ್ವಯ ಆಗೋದೇ ಇಲ್ಲ. ಯಾಕೆಂದರೆ ಅವಾಗ ಮಾತ್ರ ಸೂರ್ಯಚಂದ್ರ ಇಬ್ಬರು ಒಟ್ಟಿಗೆ ಬರೋಂಥದ್ದು. ಒಂದೇ ರಾಶಿಯಲ್ಲಿ ಬರಬೇಕು ಅಂದರೆ ಅಮಾವಾಸ್ಯೆ ಆಗಬೇಕು, ಅಥವಾ ಅಮಾವಾಸ್ಯೆ ಹಿಂದೆ ಮುಂದೆ ಬರಬೇಕಾಗತ್ತೆ ಅಂತ. ಅದು ಈ ನಾವು ಹೇಳಿದ ರೀತಿಯಲ್ಲಿ ಅಮಾವಾಸ್ಯೆ ಹೊರತುಪಡಿಸಿ ಬೇರೆ ಸಮಯದಲ್ಲಿ ಕೂಡ ಆಗ್ಬೋದು. ಈಗ ನಾವು ನೋಡಿದ ಜಾಗದಲ್ಲಿ ನಮ್ಗೆ ಸಿಕ್ಕಿದೆ, ಚಂದ್ರ ಇರೋ ಮಚ್ಚೆ ಸಿಕ್ಕಿದೆ, ಅಥವಾ ಸೂರ್ಯ ಇರೋಲ್ಲಿ ಮಚ್ಚೆ ಸಿಕ್ಕಿದೆ. ಇನ್ನೂ ಹೆಚ್ಚು ಹುಡ್ಕೋಣ, ಸ್ವಲ್ಪ ನೋಡೋಣ, ಪ್ರಯೋಗ ಮಾಡೋಣ ಅಂತ ಅಂದ್ಕೊಂಡಿದ್ದೇವೆ ಅದನ್ನು. ಹಾಗಾಗಿ ಒಂದು ಹಿಂಟ್ ಕೊಟ್ಟರು ನಿಮಗಿಲ್ಲಿ ಅಂತ, ಅಂದರೆ ಮಚ್ಚೆಗಳನ್ನು ಹೇಗೆ ಕಂಡುಹಿಡಿಬೇಕು ಅಥವಾ ಗುರುತುಗಳನ್ನು ಹೇಗೆ ಕಂಡುಹಿಡಿಬೇಕು ಅಂತ ಒಂದು ಹಿಂಟು ಕೊಟ್ಟರು. ಬೇರೆ ನಿಮ್ಗೆ ಅಲ್ಲಿ ರಾಶಿಗಳ ಬಗ್ಗೆ ಹೇಳಬೇಕಾದ್ರೆ ಹೇಳಿದ್ದೀವಲ್ಲ, ನಿಮಗೆ ಅಲ್ಲಿ ಚಿಹ್ನೆಗಳು ಬಂದಿದೆಯಲ್ಲ, ರಾಶಿಗಳನ್ನು ನಿರೂಪಣೆ ಮಾಡಬೇಕಾದ್ರೆ ಮುಂದಕ್ಕೆ ಪುನಃ ರಾಶಿದೇ ಬರೋದೀಗ ಇದಾದಮೇಲೆ ಅಲ್ಲೂ ಇದೆ ಅದು. ಈ ಸೂರ್ಯಚಂದ್ರರು ತುಂಬ ಸಂಬಂಧ ಯಾವುದಕ್ಕೆ? ಈ ಮಚ್ಚೆಗಳು ಅಥವಾ ಚಿಹ್ನೆಗಳು, ವಜ್ರದ ಚಿಹ್ನೆ ಇರ್ಬೋದು, ಅಂಕುಶದ ಚಿಹ್ನೆ ಇರ್ಬೋದು, ಕಮಲದ ಚಿಹ್ನೆ ಇರ್ಬೋದು. ರಾಮನ ಬಗ್ಗೆ ಎಲ್ಲ ಕೇಳಿದಿರಲ್ಲ ನೀವು, ರಾಮನ ಪಾದದಲ್ಲಿ ಅಥವಾ ಹಸ್ತದಲ್ಲಿ ಚಿಹ್ನೆಗಳಿದ್ವು ಅಂತ. ಕಮಲದ ಚಿಹ್ನೆಯೋ, ಚಕ್ರದ ಚಿಹ್ನೆಯೋ, ಅಥವಾ ಧ್ವಜದ ಚಿಹ್ನೆಯೋ, ಇಂಥ ಗುರುತುಗಳು ಇರುತ್ತೆ ಅಂತ. ಅಂಥದ್ದು ಅಥವಾ ಮಚ್ಚೆಗಳು ನೈಸರ್ಗಿಕವಾಗಿರುವಂಥದ್ದೆಲ್ಲ ಇವರಿಂದ ಬರುತ್ತೆ. ಚಂದ್ರ ಸೂರ್ಯ ಶುಭ ಗ್ರಹಗಳಿಂದ ಬರುತ್ತೆ. ಅಶುಭ ಗ್ರಹಗಳಿಂದ ಬರುವಂಥದ್ದು ಎಲ್ಲೋ ಬಿದ್ದು ಪೆಟ್ಟಾಗಿ ಕಲೆಯಾಗಿ ಉಳಿದಿರೋಂಥದ್ದು ಅಂಥದ್ದೆಲ್ಲ ಇರುತ್ತಲ್ಲ, ಒಂದು ಯಾವುದೋ ಕಚ್ಚಿ ಅದು ಹಾಗೆ ಕಲೆಯಾಗಿ ಉಳಿಯುವಂಥದ್ದು, ಇಂಥದ್ದು ಏನಿದೆ ಅದೆಲ್ಲ ಅಲ್ಲಿಂದ ಹೇಳಬೇಕು. ಅದನ್ನು ಕುಜನೋ ಶನಿಯೋ ಬಂದರೆ ಆ ಕಡೆಯಿಂದ ಹೇಳಬೇಕು ಅದನ್ನು ಅಂತ. ಹಾಗಾಗಿ ನಕ್ಷತ್ರ ಮಾನವತನು ಪ್ರಥಮೆ ವಿಭಾಗಿ ಲಕ್ಷ್ಮಾದಿಶೇತ್, ಅದು ನಿರ್ದಿಷ್ಟವಾಗಿ ಹೇಳಿದ್ರು. ನೀವು ಭಾವದಲ್ಲಿ ನೋಡಿ ಹೇಳಿಬಿಡಬೇಡಿ, ಕಾಲಪುರುಷನ ಅಂಗವನ್ನು ನೋಡಿ ಹೇಳಿದ್ರೆ ಸರಿ ಬರ್ಬೋದು ಮಚ್ಚೆ ಅಂತ ಆ ರೀತಿಯಲ್ಲಿ ಹೇಳಿದ್ರು. ಇಷ್ಟು ಸೂರ್ಯನದ್ದು. ನಾಳೆ ಚಂದ್ರನದ್ದನ್ನು ಒಮ್ಮೆ ಹೇಳಿದೆ, ಚಂದ್ರನದ್ದನ್ನು ಈಗಾಗಲೇ ನಿಮಗೆ. ಇನ್ನೊಂದು ಸತಿ ಗ್ರಹಗಳ ಮಧ್ಯೆ ಬರೋದ್ರಿಂದ ನೋಡ್ಕೊಂಡು ಒಮ್ಮೆ ಹೋಗೋಣ ಅದನ್ನು ಅಲ್ಲಿ. ಹರೇ ರಾಮ. स्वामी महाराज की